ಹರ ಹರ ಶಂಕರ ಜಯ ಜಯ ಶಂಕರ ಹರ ಹರ ಶಂಕರ ಪಾಲಯ ಮಂಗಳಮೂರ್ತಿ ವಿಘ್ನಹರ ದುರಿತನಾಶನ ಕೃಪಾಕರ ಶ್ರೀ ಕಂಚಿ ಕಾಮಕೋಟಿ ಕಾಮಾಕ್ಷೇ ನಮಃ. ಓಂ ಶ್ರೀ ತ್ರಿಪುರಸುಂದರಿ ಸಮೇತ ಶ್ರೀ ಚಂದ್ರಮೌಳೀಶ್ವರಾಯ ನಮಃ. ದೇವಸೇನ ವಳ್ಳಿ ಸಮೇತನಾಗಿರೋ ಸುಬ್ರಹ್ಮಣ್ಯ ಸ್ವಾಮಿಯೇ ನಮಃ. ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯೇ ನಮಃ. ಶ್ರೀ ಆದಿಶಂಕರಾಚಾರ್ಯರ ಪಾದಪದ್ಮಗಳಿಗೆ ನನ್ನ ಅನಂತ ಕೋಟಿ ನಮಸ್ಕಾರಗಳು. ಹಾಗೆಯೇ ಕಂಚಿ ಕಾಮಕೋಟಿ ಪೀಠದ 68ನೇ ಪೀಠಾಧಿಪತಿಯಾಗಿದ್ದ ಶ್ರೀ ಚಂದ್ರಶೇಖರೇಂದ್ರ ಸರಸ್ವತಿ ಸ್ವಾಮಿಗಳ ಪಾದಪದ್ಮಗಳಿಗೆ ನನ್ನ ಅನಂತ ಕೋಟಿ ನಮಸ್ಕಾರಗಳು. ಹಾಗೆಯೇ 69ನೇ ಪೀಠಾಧಿಪತಿಯಾಗಿದ್ದ ಶ್ರೀ ಜಯೇಂದ್ರ ಸರಸ್ವತಿ ಸ್ವಾಮಿಗಳ ಪಾದಪದ್ಮಗಳಿಗೆ ನನ್ನ ಅನಂತ ಕೋಟಿ ನಮಸ್ಕಾರಗಳು. ಹಾಗೆಯೇ ಪ್ರಸ್ತುತ ಪೀಠಾಧಿಪತಿಯಾಗಿರುವ ಶ್ರೀ ಶಂಕರ ವಿಜಯೇಂದ್ರ ಸರಸ್ವತಿ ಸ್ವಾಮಿಗಳ ಪಾದಪದ್ಮಗಳಿಗೆ ನನ್ನ ಅನಂತ ಕೋಟಿ ನಮಸ್ಕಾರಗಳು. ಹಾಗೆಯೇ ರೀಸೆಂಟಾಗಿ ಸನ್ಯಾಸಿ ದೀಕ್ಷೆ ಪಡೆದಿರುವಂಥ 71ನೇ ಆಚಾರ್ಯರಾಗಿರೋ ಶ್ರೀ ಚಂದ್ರಶೇಖರೇಂದ್ರ ಸರಸ್ವತಿ ಸ್ವಾಮಿಗಳ ಪಾದಪದ್ಮಗಳಿಗೆ ನನ್ನ ಅನಂತ ಕೋಟಿ ನಮಸ್ಕಾರಗಳು. ನಮ್ಮ ಪ್ರೀವಿಯಸ್ ವಿಡಿಯೋಲಿ ನಾನು ನಿಮ್ಗೆ ಹೇಳಿದ್ದೆ, ನಮ್ಮ ಎಕ್ಸ್ಪೀರಿಯನ್ಸಸ್ ಏನೇನು ಶೇರ್ ಮಾಡ್ಕೊಂಡಿದ್ನಲ್ಲ, ಇದು ನೆಕ್ಸ್ಟ್ ವೀಕ್ ವಿಡಿಯೋಲಿ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿದ್ದೆ ನಾನು ನಿಮಗೆ. ಸೊ ಅದೇ ಕಂಟಿನ್ಯೂಯೇಷನ್ ಏನು ನಡೀತಿತ್ತು ನಮ್ಮ ಜೀವನದಲ್ಲಿ ಅಂತ ಹೇಳಿದ್ನಲ್ಲ, ಸೊ ಅದೇ ವಿಷಯಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಸೊ ಲಾಸ್ಟ್ ಟೈಮ್ ಹೇಳಿರೋ ಹಾಗೆ ನಾವು ಬಾಪಟ್ರು ಅನ್ನೋ ಒಬ್ಬ ಜ್ಯೋತಿಷ್ಯರ ಹತ್ರ ನಾವು ಹೋಗಿದ್ವಿ. ಅಂದರೆ ಇವರು ಗುರುಗಳೇ ಡೈರೆಕ್ಟ್ ಮಾಡಿರೋವಂಥದ್ದು. ಹೇಗೆ ಡೈರೆಕ್ಟ್ ಮಾಡಿದ್ರು ಅಂತೆಲ್ಲ ಲಾಸ್ಟ್ ಟೈಮ್ ನಾನು ನಿಮ್ಗೆ ಹೇಳಿದೆ. ಅವರು ನಂಗೆ ಜಪ ಕೊಟ್ಟಿದ್ರು ಅಂತೆಲ್ಲ. ಸೊ ಅವ್ರ ಮನೆಗೆ ಹೋದಾಗ ನನ್ನ ಏನಾಗಿತ್ತು, ನನಗೂ ಬಿಗ್ಗೆಸ್ಟ್ ಶಾಕ್ ಏನಾಗಿತ್ತು ಅಂತೆಲ್ಲ ಆ ವಿಷಯಗಳನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ. ಸೊ ಅದರಲ್ಲಿ ಇನ್ನೊಂದು ವಿಷಯ ಏನು ಹೇಳಿದ್ರಪ್ಪ ಅಂದರೆ, ಅದೇ ಹೇಳಿದ್ನಲ್ಲ, ನಿಮ್ಮ ತಂದೆಯವ್ರಿಗೂ ಸಹ ಏನೋ ಮದ್ದು ಹಾಕಿ ಈ ಥರ ಸಾಯಿಸಿದ್ದಾರೆ ನಿಮ್ಮ ಮಲ್ತಾಯಿ, ಅವ್ರದ್ದು ನ್ಯಾಚುರಲ್ ಡೆತ್ ಅಲ್ಲ ಅದು ಅಂತ ಹೇಳಿದ್ರು ಅಂತ. ಸೊ ಹೌದಾ ಅಂತ ತುಂಬ ನೋವಾಯಿತು ಆ ವಿಷಯ ಕೇಳಿದ್ಮೇಲೆ. ತುಂಬ ನೋವಾದಮೇಲೆ ಸರಿ ಈಗೇನೆಲ್ಲ ನಡೆದೋಗಿದೆ, ಏನು ಮಾಡಲಿಕ್ಕೆ ಆಗಲ್ಲ ಈಗ, ಸರಿ ಅಂದ್ಬಿಟ್ಟು ಆಯಿತು. ಈಗ ಇನ್ನೊಂದು ವಿಷಯ ಏನಪ್ಪ ಹೇಳಿದ್ರು ಅಂದರೆ, ನಿಮ್ಮ ತಂದೆ ಆತ್ಮ ಏನಾಗಿದೆ, ಅವರು ತೀರೋದ್ಮೇಲೆ ಅವ್ರಿಗೆ ಕ್ರಿಯೆಗಳೆಲ್ಲ ಏನು ನಡೀತೀವಲ್ಲ, ಸಂಸ್ಕಾರಗಳೆಲ್ಲ ಸರಿಯಾಗಿ ನಡೆದಿಲ್ಲ. ಸೊ ಅವ್ರ ಆತ್ಮ ಇಲ್ಲೇ ನಿಮ್ಮ ಹತ್ರನೇ ಓಡಾಡ್ತಿದೆ, ಅದರಿಂದ ನಿಮ್ಗೆ ಸ್ವಲ್ಪ ತೊಂದರೆಗಳು, ಅದರಿಂದನೂ ಸಹ ನಿಮಗೆ ಈಗ ತೊಂದರೆಗಳಾಗ್ತಿದೆ ಅಂತ ಹೇಳಿದ್ರು. ಸೊ ಆಗ ನಂಗೆ ಒಂದು ವಿಷಯ ರಿಯಲೈಸ್ ಆಯಿತು. ನಮ್ಮ ವಿಷ್ಣು ಸಣ್ಣ ಮಗು ಇರೋವಾಗ್ಲಿಂದನೂ, ಒಂದು 6 ತಿಂಗಳ ಮಗುವಿಂದಾಗ್ಲೂ ಮನೇಲಿ ಒಬ್ಬರು ಕೆಲಸದವ್ರು ಒಬ್ಬರು ಹೆಂಗಸರಿದ್ರು. ಅವರು ಅವನಾಗ 12 ವರ್ಷದವರೆಗೂ ಅವರೇ ನೋಡ್ಕೊತಾ ಇದ್ವಿ. ಯಾಕಂದರೆ ನಾನು ನಮ್ಮ ಮನೆಯವರಿಬ್ಬರು ಆಫೀಸಿಂದ ಹೋಗ್ತಿದ್ವಿ, ಯಾರು ನೋಡ್ಕೊಳ್ಳೋರು ಇರ್ತಿರಲಿಲ್ಲ. ಸೊ ಶಿ ಯೂಸ್ ಟು ಟೇಕ್ ಕೇರ್ ಆಫ್ ವಿಷ್ಣು. ಸೊ ಅವರು ಆಗಾಗ ಹೇಳ್ತಿದ್ರು, ಮೇಡಮ್ ನಿಮ್ಮ ಮನೆಗೆ ಒಂದು ವೈಟ್ ಕಲರ್ ಒಂದು ಭೂತ ಹಾಕ್ಕೊಂಡು, ಇಷ್ಟು ಭೂತ ಬರುತ್ತೆ ಮೇಡಮ್, ಇಷ್ಟು ಉದ್ದ ಕೂದಲನ್ನ ಬಿಟ್ಕೊಂಡು ಹಿಂಗೆ ಬರುತ್ತೆ, ಬಂದ ತಕ್ಷಣ ವಿಷ್ಣು ಎಲ್ಲಿ ಮಲಗಿರ್ತಾನೋ ಆ ರೂಮ್ಗೆ ಹೋಗ್ತಾ ಇರುತ್ತೆ, ಅದು ನಾನು ನೋಡಿದ್ದೀನಿ ಅಂತ. ಇದು ಹೇಳಿದ್ದು ಅರೌಂಡ್ 8 to 9 years ಬ್ಯಾಕ್. ಸೊ ನಾನೇನು ಅಂದ್ಕೊಂಡೆ, ನಾನು ಅವಾಗ ಸೀರಿಯಸ್ಸಾಗಿ ತೊಗೊಂಡಿಲ್ಲ. ಸುಮ್ಮನೆ ಇದನ್ನೆಲ್ಲ ವಿಷಯಗಳನ್ನೆಲ್ಲ ಹೇಳ್ಬಿಡಿ, ಇದರಲ್ಲೆಲ್ಲ ನಂಬಿಕೆ ಇಲ್ಲ ಅಂತ ಹೇಳಿಬಿಟ್ಟೆ. ಅಷ್ಟ್ರ ಮೇಲೇನೋ ಒಂದು 2-3 ಸಲ ಹೇಳಿದ್ರು. ಐ ಜಸ್ಟ್ ಇಗ್ನೋರ್ಡ್ ಇಟ್. ಸೊ ಆವಾಗ ನನಗೆ ರಿಯಲೈಸ್ ಆಯಿತು, ಹೌದಲ್ಲ ಈ ಥರ ಹೇಳ್ತಿದ್ಲು ನಮ್ಮ ಕೆಲಸದವರು ಅಂತ. ಅವಳಿಗೂ ಆಮೇಲೆ ಫೋನ್ ಮಾಡಿದ್ವಿ ಈ ಥರ ಅಂತ. ಹೌದು 2-3 ಸಲ ಹೇಳಿದೆ, ನೀವು ಕೇಳಲಿಲ್ಲ, ಸುಮಾರು ಸಲ ಬರ್ತಿತ್ತು, ಅದು ಮಧ್ಯಾಹ್ನ 2 ಗಂಟೆ ಮೇಲೇ ಬರ್ತಾಯಿದ್ದಿದ್ದು, ತಿಂಗಳಿಗೆ ಒಂದು 2-3 ಸಲ ಬಂದು ವಿಸಿಟ್ ಕೊಡ್ತಾಯಿತ್ತು ಆ ಭೂತ. ಸೊ ನಾನು ಮಲಗಿದ್ರೆ ಏನಾದರೂ ನನ್ನ ಹೆಸರು ಕೂಗಿ ಎಬ್ಬರಿಸ್ತಿತ್ತು, ನನ್ನ ಬಂದು ಬಾಗಿಲು ತಡ್ತಿತ್ತು, ಹಗಲೊತ್ತಲ್ಲೇ ಮಧ್ಯಾಹ್ನ 2 ಗಂಟೆ ಮೇಲೆ ಅಂತ ಹೇಳ್ತಿತ್ತು. ಸೊ ಆವಾಗ ನನಗೆ ಇವ್ರು ಹೇಳಿದ್ದು ಕನ್ಫರ್ಮ್ ಆಯಿತು, ಓ ಇದೇ ನಮ್ಮ ತಂದೆ ಇದೆ, ಅವ್ರ ಆತ್ಮ ಬಂದು ಈ ಥರ ಬರ್ತಿತ್ತು ಅಂತ. ಸೊ ಅವ್ರೇನು ಹೇಳಿದ್ರು ಅಂದರೆ, ಈಗ ಅದರಿಂದನೂ ನಿಮಗೆ ತುಂಬ ಆರೋಗ್ಯ ಸಮಸ್ಯೆಗಳು ಬರ್ತಾಯಿದೆ. ಸೊ ನೀವೇನು ಮಾಡಬೇಕಂದ್ರೆ, ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ, ಅವರು ಮುಕ್ತಿ ಸಿಗಬೇಕು ಅಂದರೆ ನೀವು ಈಗ ಗೋಕರ್ಣಕ್ಕೆ ಹೋಗಬೇಕು. ಗೋಕರ್ಣ ಮತ್ತು ಇನ್ನೊಂದು ಸ್ಥಳ ಹೇಳಿದ್ರು, ಗೋಕರ್ಣ ಇಸ್ ದ ಬೆಸ್ಟ್ ಪ್ಲೇಸ್. ಯಾಕಂದರೆ ಆತ್ಮಲಿಂಗ ಇದೆ, ಎಲ್ಲ ಆತ್ಮಗಳಿಗೂ ಈ ಥರ ಏನು ಪ್ರೇತಾತ್ಮಗಳಾಗಿ ಓಡಾಡ್ತಿರ್ತಾರೋ ಅವ್ರಿಗೆಲ್ಲ ಅಲ್ಲೇ ಮುಕ್ತಿ ಸಿಗೋದು. ಸೊ ಅಲ್ಲಿ ಹೋಗಿ ನೀವು ಅವ್ರಿಗೆ ಏನೇನು ಇದು ಏನೇನು ಈಗ 11, 12, 13ನೇ ದಿನ ತಿಥಿ ಎಲ್ಲ ಮಾಡ್ತಾರಲ್ಲ, ಸೊ ಅದನ್ನೆಲ್ಲ ಮಾಡಿಸ್ಬಿಡಿ ಅಲ್ಲಿ ಅಂತ ಹೇಳಿದ್ರು. ಸೊ ಅವ್ರ ಪ್ರಕಾರ ಅವರೇ ಒಂದು ಡೇಟ್ ಕೊಟ್ಟರು, ಅದ್ರ ಪ್ರಕಾರ ಹೋಗಿ ನಾವು ಆ ಕ್ರಿಯೆಗಳನ್ನೆಲ್ಲ ಮಾಡಿಸ್ಬಿಟ್ಟು 2 ದಿನ ಉಳ್ಕೊಂಡು ಅಲ್ಲಿ ಕ್ರಿಯೆಗಳನ್ನೆಲ್ಲ ಮಾಡಿಸಿ ಬಂದ್ವಿ.
ಬಂದಾದಮೇಲೆ ಇದು ನೀವು ಅಂದ್ಕೊಂಡಿರ್ಬೋದು, ಅವರೇನೋ ಒಬ್ಬರು ಹೇಳ್ತಾರೆ ಜ್ಯೋತಿಷ್ರು, ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ಕಿಲ್ಲ, ಅವ್ರು ಹೆಂಗಿದೆ ಭೂತ ಇದೆ ಹಾಗೆ ಹೇಗೆ ಅಂತ. ಇದನ್ನು ಮಹಾಪೆರಿಯವ ಪ್ರೂವ್ ಮಾಡಿದ್ರು. ಹೇಗೆ ಅಂತ ಹೇಳ್ತೀನಿ. ನಾವು ಅದಕ್ಕೆ ಕಾರ್ಯ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದು 2 ದಿನದಲ್ಲಿ ಮಹಾಪೆರಿಯವ ನಮ್ಮ ಮನೆಯವ್ರ ಕನ್ಸಲ್ಲಿ ಮತ್ತೆ ಬಂದಿದ್ದಾರೆ. ಕನ್ಸಲ್ಲಿ ಬಂದು ಹೇಳ್ತಾರೆ, ನೀನು ನಿಮ್ಮ ಮಾವನ ಒಂದು ಏನಿದು ತಿಥಿ ಇದೆಲ್ಲ ವೈದಿಕ ಏನು ಮಾಡಬೇಕಾಗಿತ್ತು, ಅದು ನಿನ್ನ ಒಂದು ಜವಾಬ್ದಾರಿ ತೊಗೊಂಡು ನೀನು ಮಾಡಿಸಿದ್ಯಾ, ನಿನಗೆ ತುಂಬ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಿದೆ, ನಿನಗೆ ಆ ಪುಣ್ಯದ ಫಲ ನಿಂಗೆ ಸಿಗುತ್ತೆ, ನಿಂಗೆ ತುಂಬ ಒಳ್ಳೆ ಕೆಲಸ ಮಾಡಿದ್ಯಾ, ಒಂದು ಆತ್ಮಕ್ಕೆ ಭೂತಾತ್ಮವಾಗಿ ಪ್ರೇತಾತ್ಮವಾಗಿ ಓಡಾಡ್ತಿದ್ದ ಒಂದು ಆತ್ಮಕ್ಕೆ ನೀನು ಶಾಂತಿ ಕೊಟ್ಟಿದ್ಯಾ, ಸೊ ಒಳ್ಳೆಯದಾಗತ್ತೆ ಅಂತ ಹೇಳಿ ಈ ಥರ ಕೈಯೇ ಹಿಂಗೆ ತೋರಿಸಿ ಮನೆಯವ್ರಿಗೆ ಆಶೀರ್ವಾದ ಮಾಡಿ ಹೋಗಿದ್ದಾರೆ ಪೆರಿಯವ. ಸೊ ಇದೊಂದು ಸಮಸ್ಯೆ ಮಹಾಪೆರಿಯವರ ಒಂದು ಕೃಪೆಯಿಂದ, ಅವರೊಂದು ಆಶೀರ್ವಾದದಿಂದ ನಮ್ಮ ತಂದೆ ಆತ್ಮಕ್ಕೆ ಒಂದು ಮುಕ್ತಿ ಸಿಕ್ತು. ಇಲ್ಲ ಅಂದರೆ ಅವ್ರ ಪ್ರೇತಾತ್ಮವಾಗೇ ಅವರು ಉಳಿತಿದ್ರು. ಅವರಿಂದ ಈಗ ಹೇಗೆ ವರ್ಕ್ ಆಗುತ್ತೆ ಅಂದರೆ, ಈಗ ಯಾರಾದರೂ ಒಂದು ದೇಹತ್ಯಾಗ ಮಾಡಿದ್ರೆ ಅವ್ರ ಆತ್ಮ ಏನದು ಅದು ಪಿತೃಲೋಕಕ್ಕೆ ಹೋಗುತ್ತೆ. ಪಿತೃಲೋಕಕ್ಕೆ ಹೋಗಿ ಇಟ್ ಗೆಟ್ಸ್ ಪ್ಯೂರಿಫೈಡ್ ದೇರ್. ಅಲ್ಲಿ ಅವ್ರು ಏನಿದೆ ಪ್ಯೂರಿಫೈ ಆಗಿ ಅದನ್ನು ವರ್ಷಕ್ಕೊಂದು ಸಲ ಏನು ಅವ್ರಿಗೆ ನಾವು ತಿಥಿ ಮಾಡ್ತೀವಲ್ವ, ಸೊ ಆವತ್ತಿನ ದಿನ ಅವ್ರು ಬಂದು ಖಂಡಿತ ಬಂದು ಆ ಕಾರ್ಯಗಳನ್ನು ನೋಡಿ ನಮಗೆ ಆಶೀರ್ವಾದ ಮಾಡಿ ಹೋಗ್ತಾರೆ. ನಮಗೇನಾದರೂ ಕಷ್ಟದಲ್ಲಿದ್ದರೆ ಅವರು ಸಹಾಯ ಮಾಡ್ತಾರೆ. ಸೊ ಹಿಂಗೆ ವರ್ಕ್ ಆಗುತ್ತೆ. ಇಲ್ಲ ಅವರು ಸತ್ತ ಮೇಲೆ, ಒಂದು ಮನುಷ್ಯ ಸತ್ತ ಮೇಲೆ ಅವ್ರಿಗೇನು ಅಂತ್ಯಕ್ರಿಯೆಗಳು ಸರಿಯಾಗಿ ಮಾಡದೆ, ನಾವು ಸಂಸ್ಕಾರಗಳು ಮಾಡದೇ ಇದ್ದಾಗ ಅವರೇನು ಮಾಡ್ತಾರೆ, ಈಗ ಪ್ರೇತಾತ್ಮಗಳಾಗಿ ಓಡಾಡಿಕೊಂಡು ನಮಗೆ ತುಂಬಾ ತೊಂದರೆಗಳು ಕೊಡ್ತಿರ್ತವೆ. ಸೊ ಆಗಿಂದನೇ ಬಂದಿದ್ದು ಸುಮಾರು ನನಗೆ ಆರೋಗ್ಯ ಸಮಸ್ಯೆಗಳು ಬಂದಿತ್ತು. ಪೈಲ್ಸ್ ಅಂತ ಹೇಳಿದ್ನಲ್ಲ, ಯಾವ ಮಟ್ಟಕ್ಕೆ ನನಗೆ ಪೈಲ್ಸ್ ಇತ್ತು ಅಂದರೆ, ಲೈಕ್ ಐ ಯೂಸ್ ಟು ಸಿಟ್ ಇನ್ ದ ವಾಶ್ರೂಮ್ ಆ್ಯಂಡ್ ನನಗೆ ವಿತ್ ದಟ್ ಪೇನ್ ಐ ಯೂಸ್ ಟು ಕ್ರೈ ಸೋ ಮಚ್. ಅಂದರೆ ನನ್ನ ಪಕ್ಕದಲ್ಲಿ ಆಚೆ ಈಚೆ ಮನೆಗೂ ಕೇಳಿಸ್ತಿತ್ತು. ಅಂದರೆ ನಾನು ಅಷ್ಟು ಪೇನಾಗಿ ನರಳ್ತಿದ್ದೆ. ಡಾಕ್ಟ್ರ್ ಹತ್ರ ಹೋದಾಗ ಅವ್ರು ಏನು ಹೇಳಿದ್ರು, ಇಟ್ ಜಸ್ಟ್ ಹ್ಯಾಪನ್ಡ್ ಇನ್ 1 ವೀಕ್ ಆದಮೇಲೆ ಡಾಕ್ಟ್ರ್ ಹತ್ರ ಹೋಗ್ತೀನಿ, ಸಿವಿಯರ್ ಆಯಿತು ಅಂತ. ಡಾಕ್ಟ್ರ್ ಹತ್ರ ಹೋಗಿದ್ರೆ ಇಮಿಡಿಯೇಟ್ಲಿ ನೆಕ್ಸ್ಟ್ ಡೇ ಯು ಹ್ಯಾವ್ ಟು ಗೋ ಫಾರ್ ಸರ್ಜರಿ ಅಂದ್ಬಿಟ್ರು. ಸೊ ನಾವು ಸರ್ಜರಿಗೆಲ್ಲ ವಿ ವರ್ ನಾಟ್ ರೆಡಿ ಫಾರ್ ದ್ಯಾಟ್. ನಾವೇನು ಮಾಡಿದೆ, ಅವಾಗೇನು ಮಾಡಿದೆ, ನಾನು ಮಾಡಿದ್ದಲ್ಲ, ಪೆರಿಯವನೇ ಮಾಡಿದ್ದಿದ್ದು. ಪೆರಿಯವ ಡಿವೋಟಿ ಒಬ್ಬರಿದ್ದಾರೆ, ಅವ್ರಿಗೆ ನಮ್ಮನ್ನು ತಾಕ್ಸಿದ್ರು. ಪರಿಚಯ ಇತ್ತು. ಸೊ ಅವ್ರಿಗೆ ಸುಮ್ಮನೆ ಫೋನ್ ಮಾಡಿದೆ, ಈ ಥರ ಸರ್ಜರಿ ಅಂತ ಹೇಳ್ತಿದ್ದಾರೆ, ನನಗೆ ತುಂಬ ಹೆದರಿಕೆ ಆಗ್ತಿದೆ, ನನಗೆ ಈ ಥರ ಸಡನ್ನಾಗಿ ಹೇಳ್ತಿದ್ದಾರೆ, ನೆಕ್ಸ್ಟ್ ಡೇನೇ ಮಾಡಬೇಕು ಅಂತಿದ್ದಾರೆ ಅಂತ ಹೇಳಿದಾಗ ಪೆರಿಯವನೇ ಅವ್ರ ಮುಖಾಂತರ ಹೇಳಿಸಿದ್ರು ಅನಿಸುತ್ತೆ. ಇಲ್ಲ, ಅವ್ರು ಹೇಳಿದ್ರು, ನೋ ಭವನ್, ಯು ಡೋಂಟ್ ಗೋ ಫಾರ್ ಎನಿ ಸರ್ಜರಿ, ಯು ಗೋ ಫಾರ್ ಆಯುರ್ವೇದಿಕ್ ಮೆಡಿಸಿನ್ ಫಾರ್ ದಿಸ್ ಅಂತ ಸಜೆಸ್ಟ್ ಮಾಡಿದ್ರು. ಸೊ ನಾನು ಅವ್ರ ಪೆರಿಯವನೇ ಸಜೆಸ್ಟ್ ಮಾಡಿದ್ದಾರೆ ಅನ್ನೋ ಒಂದು ಅಂತರ ನಾನು ಸ್ವೀಕಾರ ಮಾಡಿಕೊಂಡು ಐ ವೆಂಟ್ ಫಾರ್ ಆಯುರ್ವೇದಿಕ್ ಮೆಡಿಸಿನ್. ಬಟ್ ಸ್ಟಿಲ್ ಹೇಗೆ ಅಂದರೆ 15 days 1 month ಗಟ್ಟಲೆ ಆಲ್ 3 times ಐ ಯೂಸ್ ಟು ಈಟ್ ಓನ್ಲಿ ಕರ್ಡ್ ರೈಸ್. ಬರೀ ಕರ್ಡ್ ರೈಸೇ ದಿನ 1 ತಿಂಗಳು ಆ ಥರ ಇತ್ತು. ಆ್ಯಂಡ್ ಸಿವಿಯರ್ ಸ್ಟಮಕ್ ಪೇನ್, ಗ್ಯಾಸ್ಟ್ರಿಕ್, ಬರ್ನಿಂಗ್ ಸೆನ್ಸೇಷನ್ ಸಿಕ್ಕಾಪಟ್ಟೆ ಇತ್ತು. ಸೊ ಆಯುರ್ವೇದಿಕ್ ತೊಗೊಳ್ತಾ ಸ್ವಲ್ಪ ಕಡಿಮೆ ಆಗ್ತಿತ್ತು. ಬಟ್ ಅಗೇನ್ ಏನಾದರೂ ನಾನು ಖಾರ ಏನಾದ್ರು ಸ್ವಲ್ಪ ತಿಂದ ಅಗೇನ್ ಯೂಸ್ ಟು ತುಂಬ ಟ್ರಿಗರ್ ಆಗ್ತಿತ್ತು. ಇದು ಹಾಗೆ ಕಂಟ್ರೋಲಿಗೆ ಬರ್ತಿತ್ತು. ಸೊ ಇಟ್ ಕೆಪ್ಟ್ ಆನ್ ಅಪ್ಸ್ ಆ್ಯಂಡ್ ಡೌನ್ಸ್, ಅಂದರೆ ಬರ್ತಿತ್ತು ಹೋಗ್ತಿತ್ತು, ಆಗಾಗ ಬರ್ತಿತ್ತು ಹೋಗ್ತಿತ್ತು, ಹಿಂಗೆ ಆಗ್ತಿತ್ತದು. ಸೊ ದಿಸ್ ಈಸ್ ಒನ್ ಮೇಜರ್. ಅದು ಯಾವಾಗ ಸಾಲ್ವ್ ಆಯಿತು ಸಮಸ್ಯೆ ಅಂದ್ಬಿಟ್ಟು ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ. ಆಮೇಲೆ ಈ ಸಮಸ್ಯೆ ಅವಳಿಗೆ, ನಿಮ್ಮ ಅಮ್ಮನಿಗೆ ಸಾಲ್ವ್ ಆಗಿದೆ ಅಂತ ಪೆರಿಯವನೇ ಬಂದು ಹೇಳಿದ್ದಾರೆ. ಅದು ಯಾವಾಗ ಹೇಳಿದ್ರು ಅಂತ ಹೇಳ್ತೀನಿ. ಮತ್ತು ಇದು ಕಡಿಮೆ ಆಗ್ತಿತ್ತು ಮತ್ತು ಬರ್ತಿತ್ತು. ಸೊ ಇಟ್ ವಾಸ್ ಲೈಕ್ ಗೋಯಿಂಗ್ ಆ್ಯಂಡ್ ಕಮಿಂಗ್ ಆಫ್ ಆ ಥರ ಇತ್ತು. ಸೊ ದಿಸ್ ಈಸ್ ಒನ್ ಥಿಂಗ್. ಸೆಕೆಂಡ್ ಥಿಂಗ್ ಏನಾಯ್ತಪ್ಪ ಅಂದರೆ, ವಿಷ್ಣುಗೆಲ್ಲ ತುಂಬ ಕೆಟ್ಟ ಕನಸುಗಳು ಬರ್ತಿರೋ ರಾತ್ರಿಗಳು. ಯಾರೋ ಭೂತಗಳ ಥರ ಬಂದೋದು, ಇವನ್ನ ಕರ್ಕೊಂಡು ಹೋಗೋದಂತೆ ಎಲ್ಲೆಲ್ಲೋ ಬೇರೆ ಲೋಕಗಳಿಗೆಲ್ಲ. ಸೊ ಈ ಥರ ಎಲ್ಲ ಆಗ್ತಿತ್ತು. ನಾನೇನೋ ಮಕ್ಕಳಿಗೆ ಕೆಟ್ಟ ಕನಸು ಬೀಳುತ್ತಲ್ಲ, ಇಟ್ಸ್ ಏನೋ ಬಿಡು ಅಂತ ನಾವು ಇಗ್ನೋರ್ ಮಾಡ್ತಿದ್ವಿ. ಇಷ್ಟೆಲ್ಲ ಸೀರಿಯಸ್ಸಾಗಿ ನಾವು ಅದನ್ನು ಮಾಡಲಿಲ್ಲ. ಆಮೇಲೆ ಮನೆಯಲ್ಲೂ ಅಷ್ಟೇ, ಸಣ್ಣ ಪುಟ್ಟ ఇప్పుడు ಮನೆಯಲ್ಲಿ ಯಾರಿಗಾದ್ರು ಗಂಡ ಹೆಂಡ್ತಿನೇ ಆಗಲಿ, ಯಾರೇ ಅತ್ತೆ ಮಾವಲೇ ಆಗಲಿ, ತಂದೆ ತಾಯಿಗಳೇ, ಸಣ್ಣ ಪುಟ್ಟ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು, ಸಣ್ಣ ಪುಟ್ಟ ಆರ್ಗ್ಯುಮೆಂಟ್ಸ್ ನಡೆಯುತ್ತೆ ಅಲ್ವಾ. ಸೊ ಆರ್ಗ್ಯುಮೆಂಟ್ಸ್, ನನಗೂ ನನ್ನ ಹಸ್ಬೆಂಡ್ಗೆ ಆರ್ಗ್ಯುಮೆಂಟ್ಸ್, ಇಟ್ ಯೂಸ್ ಟು ಗೋಸ್ ಟು ಸಚ್ ಅನ್ ಎಕ್ಸ್ಟೆಂಟ್, ಇಟ್ ಯೂಸ್ ಟು ಟರ್ನ್ ಇನ್ ಟು ಅ ಫೈಟ್. Arguments used to turn into a fight, and we used to fight till late night, midnight, 2 o'clock, 3 o'clock ವರೆಗೂ. ಅಂದರೆ ಆ್ಯಂಡ್ ಈವನ್ ಅವರ್ ನೇಬರ್ಸ್ ಸಮ್ಟೈಮ್ಸ್ ಯೂಸ್ ಟು ಹಿಯರ್. ಅಂದರೆ ಅಷ್ಟು ಜೋರಾಗಿ ನಾವು
ಫೈಟ್ ಮಾಡ್ತಿದ್ವಿ, ಆರ್ಗ್ಯುಮೆಂಟ್ಸ್ ಮಾಡ್ತಿದ್ವಿ. ಸೊ ದಿಸ್ ವಾಸ್ ನಾವೇನು ಅನ್ಕೋತೀವಿ, ಓಕೆ ಫೈನ್, ಆಗಾಗ ಏನೋ ಆಗುತ್ತೆ, ಸಣ್ಣ ತಪ್ಪು ಇದ್ದೇ ಇರುತ್ತೆ, ಆಗುತ್ತೆ ಅಂದ್ಕೊಂಡಿದ್ವಿ. ಬಟ್ ದಿಸ್ ವಾಸ್ ನಾಟ್ ನಾರ್ಮಲ್. ನೀವು ಅನ್ಕೋತಿರ್ಬೋದು, ಇವಳೆಲ್ಲ ಏನಕ್ಕೆ ಈ ಪರ್ಸ್ನಲ್ ವಿಷಯಗಳೆಲ್ಲ ಇಷ್ಟೆಲ್ಲ ಹೇಳ್ತಿದ್ದಾಳೆ ಅಂತ. ದ ರೀಸನ್ ಈಸ್, ಹೇಳ್ದಂಗೆ ದಿಸ್ ವಾಸ್ ನಾಟ್ ನಾರ್ಮಲ್. ದೇರ್ ವಾಸ್ ಅ ಪರ್ಸನ್ ಬಿಹೈಂಡ್ ಆಲ್ ದಿಸ್, ವಾಟ್ ಎವರ್ ಇಟ್ ಇಸ್. ನಿಮ್ಗೆ ಏನು ಪ್ರೀವಿಯಸ್ ವೀಡಿಯೋಲೆಲ್ಲ ಹೇಳಿದ್ನಲ್ಲ, ದೇರ್ ವಾಸ್ ಅ ಪರ್ಸನ್ ಬಿಹೈಂಡ್ ಆಲ್ ದಿಸ್. ಸೊ ಯಾರು ಆ ವ್ಯಕ್ತಿ, ಏನಕ್ಕೆ ಈ ಥರ ಮಾಡ್ತಿದ್ದ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಓಕೆ, ನಾನು ನಿಮ್ಗೆ ಹೇಳ್ತಿದ್ದೆ, ನಾನು ಕ್ಲಾಸಸ್ಗೆ ಹೋಗ್ತಿದ್ದೆ, ಈ ಥರ ಚಂಡಿ ಕವಚ ಕಲಿಕೆ ಅವರು ಬಾಪಟ್ರ ಮನೆಗೆ ಹೋಗ್ತಾನೆ ಇದ್ದೆ. ಆಫ್ಟರ್ ದಿಸ್ ಆಲ್ಸೋ ಐ ಕಂಟಿನ್ಯೂಡ್ ಗೋಯಿಂಗ್ ಟು ದ ಕ್ಲಾಸಸ್. ಆ್ಯಂಡ್ ಒಂದು ಸಲ ಏನಾಯಿತು, ನಾನು ಕ್ಲಾಸ್ಗೆ ಹೋಗಿದ್ದೀನಿ. ಐ ಯೂಸ್ ಟು ಗೋ ಔಟ್ 3:30 ಇನ್ ದ ಆಫ್ಟರ್ನೂನ್. ಅಷ್ಟೊತ್ತಿಗೆ ವಿಷ್ಣು ಸ್ಕೂಲಿಂದ ಬರ್ತಿದ್ದ, ನಾನು ಕೀ ಕೊಟ್ಟು ಹೋಗ್ತಿದ್ದೆ. ಬಂದು ಊಟ ಮಾಡಿ ಅವನು ಅವ್ನ ಕೆಲಸ ಅವ್ನು ಮಾಡ್ಕೊತಿದ್ದ. ಸೊ ನಾನು ಒಂದಿನ ಕ್ಲಾಸ್ಗೆ ಹೋಗಿದ್ದೀನಿ. ವಿಷ್ಣು ಸ್ಕೂಲಿಂದ ಬಂದಿದ್ದಾನೆ, ರೂಮ್ಗೆ ಹೋಗಿದ್ದಾನೆ, ಡ್ರೆಸ್ ಚೇಂಜ್ ಮಾಡೋಣ, ಯೂನಿಫಾರ್ಮ್ ಎಲ್ಲ ತೆಗ್ದು ಡ್ರೆಸ್ ಚೇಂಜ್ ಮಾಡೋಣ ಅಂತ. ಸಡನ್ಲಿ ಅವನಿಗೆ ನಮ್ಮ ರೂಮಿನ ಮಂಚದ ಮೇಲೆ ಒಂದು ದೊಡ್ಡ ಭೂತ ಮಲಗಿದೆ. ಆ್ಯಂಡ್ ರೂಮ್ ಫ್ಯಾನ್ ಇದೆಯಲ್ಲ, ಅಲ್ಲಿ ಉಲ್ಟಾ ಒಂದು ಭೂತ ನೇತಾಡ್ತಾಯಿದೆ. ಅದು ನೋಡಿ ಅವನಿಗೆ ತುಂಬ ಹೆದರ್ಬಿಟ್ಟು ಇಮ್ಮಿಡಿಯೇಟಾಗಿ ಬೀಗ ಹಾಕ್ಕೊಂಡು ಅವ್ನ ಫ್ರೆಂಡ್ ಮನೆಗೆ ಹೋಗ್ಬಿಟ್ಟಿದ್ದಾನೆ. ಓಕೆ, ಇದೊಂದು ಎಕ್ಸ್ಪೀರಿಯೆನ್ಸ್ ಆಯಿತು. ನಾವು ತುಂಬ ಹೆದರ್ಬಿಟ್ವಿ, ಏನಿದು ಈ ಥರ ಎಲ್ಲ ಆಗ್ತಿದೆಯಲ್ಲ ಅಂದ್ಬಿಟ್ಟು. ಅಷ್ಟ್ರ ಮೇಲೆ ನೋಡಿ ತುಂಬ ಜೋರಾಯಿತು. ನಾವು ಅಲ್ಲೊಮ್ಮೆ ಏನಾದರೂ ಮಿಡ್ನೈಟ್ 2:00, 1:30, 2:00 ಹತ್ರ ವಾಶ್ರೂಮ್ಗಂತ ಎದ್ದೊಳ್ತಿದ್ರೆ ಲಿಟ್ರಲಿ ಭೂತಗಳು ಯೂಸ್ ಟು ಹಿಂಗೆ ಮೂವ್ ಆಗ್ತಿತ್ತು, ಫ್ಲ್ಯಾಶ್ ಆಗ್ತಿತ್ತು. ಬ್ಲ್ಯಾಕ್ ಕಲರ್ ಭೂತ ನಮ್ಮ ಮುಂದೆ ಹಿಂಗೆ ಮೂವ್ ಆಗ್ತಿತ್ತು. ವಿ ಕುಡ್ ಸಿ ದಟ್. ಸೊ ನಮ್ಗೆ ತುಂಬ ಹೆದರಿಕೆ ಆಗ್ತಿತ್ತು. ಆಮೇಲೆ ಮಲಗಿದ್ರೆ ಮಿಡ್ನೈಟಲ್ಲಿ 2:00 ಅದು ಸ್ಟಾರ್ಟ್ ಆಗೋದು. ಆ ಥರ ಬಂದು ನನ್ನ ಎದೆ ಮೇಲೆ ಹಿಂಗೆ ಕುತ್ಕೊಂಡು, ನನ್ನ ಕತ್ತು ಮೇಲೆ ಕುತ್ಕೊಂಡು ನನ್ನ ಮೇಲೆ ಹಿಂಗೆ ನನ್ನ ಕತ್ತು ಹಿಸುಕ್ತಿತ್ತು. ಈ ಥರ ಎಲ್ಲ ಆಗ್ತಿತ್ತು. ಆಮೇಲೆ ಬೆಳಗ್ಗೆ ವಿಷ್ಣು ಸ್ಕೂಲ್ಗೆ ಹೋಗ್ತಿದ್ದ, ನಮ್ಮ ಮನೆಯವ್ರು ಆಫೀಸ್ಗೆ ಹೋಗ್ತಿದ್ರು. ಆಫೀಸ್ಗೆ ಹೋದ್ಮೇಲೆ ನಾನು ಮನೆ ಕೆಲಸ ಮಾಡ್ತಿದ್ರೆ ಮನೆಯಲ್ಲಿ ಹಿಂಗೆ ಭೂತಗಳು ಹಿಂಗೆ ಓಡಾಡೋದು ಹಗಲೊತ್ತಲೆ ಫ್ಲ್ಯಾಶ್ ಆಗ್ತಿತ್ತು. ಬ್ಲ್ಯಾಕ್ ಫ್ಲ್ಯಾಶಸ್ ಹಿಂಗೆ ಓಡಾಡ್ತಿತ್ತು. ನನಗೆ ತುಂಬ ಅಂದರೆ ತುಂಬ ಹೆದರಿಕೆ ಆಗ್ತಿತ್ತು. ಏನು ಈ ಥರ ಎಲ್ಲ ಆಗ್ತಿದೆಯಲ್ಲ, ಯಾಕೆ ಈ ಥರ ಎಲ್ಲ ಆಗ್ತಿದೆಯಲ್ಲ ಅಂತ ನಾವು ಬಾಪಟ್ರ ಹತ್ರ ಹೇಳಿದ್ವಿ. ಯಾಕೋ ಈ ಥರ ಎಲ್ಲ ನಡೀತಿದೆ ನಮ್ಮ ಮನೇಲಿ, ಈ ಥರ ಎಲ್ಲ ಕಾಣ್ತಿದೆ ಅಂತ ಹೇಳಿದಾಗ ಅವ್ರೇನು ಹೇಳಿದ್ರು ಅಂದರೆ, ಅವ್ರಿಗೆ ನಾವು ನಮ್ಮ ಆಫೀಸಿಂದ ಒಂದು ಅಸ್ಟ್ರಾಲಜರ್ ಹತ್ರ ಹೋಗಿದೆ ಅಂತ ಹೇಳಿದ್ನಲ್ಲ, ಇದನ್ನು ಆ ವಿಷಯ ಎಲ್ಲ ಅವನ ಹತ್ರ ಹೇಳಿರಲಿಲ್ಲ. ಅವ್ರೇನು ಹೇಳಿದ್ರು ಅಂದರೆ, ನೀವು ಇದಕ್ಕಿಂತ ಮುಂಚೆ ಎಲ್ಲಾದರೂ ಹೋಗಿದ್ರಾ ನೀವು ಯಾವುದಾದ್ರು ಅಸ್ಟ್ರಾಲಜರ್ ಹತ್ರ ಅಂತ ಹೇಳಿದ್ರೆ, ಅವಾಗ ಹೇಳಿದೆ, ಹೌದು ಈ ಥರ ಆಫೀಸಿಂದ ಯಾರೋ ಹೇಳಿ ರೆಫರ್ ಮಾಡಿದ್ರು, ಅಲ್ಲಿ ಹೋಗಿದ್ದೆ ಅಂತ ಹೇಳಿದೆ. ಸೊ ಆವಾಗ ಅವರು ಅಸ್ಟ್ರಾಲಜರ್ ಹತ್ರ ಯಾರ ಹತ್ರ ಹೋಗಿದ್ರಲ್ಲ, ಅವನೇ ಹೀ ಈಸ್ ದ ಪರ್ಸನ್ ಬಿಹೈಂಡ್ ಆಲ್ ದಿಸ್ ಥಿಂಗ್ಸ್ ದಟ್ಸ್ ಹ್ಯಾಪ್ನಿಂಗ್ ಇನ್ ಯುವರ್ ಲೈಫ್ ಅಂತ ಹೇಳಿದೆ. ನಾನು ಹೇಳಿದೆ, ಅವ್ರು ಕೊಟ್ಟಿದ್ದ ತಾಯತಗಳು ಅದು ಇದು ಏನೇನಿದೆ ಅದೆಲ್ಲ ನೀರಲ್ಲಿ ವಿಸರ್ಜನೆ ಮಾಡೋಕ್ಕೆ ಹೇಳಿದ್ರು, ಮಾಡಿಬಿಟ್ಟಿದ್ದೀವಿ. ಸೊ ವಿ ಥಾಟ್ ದಟ್ಸ್ ದ ಎಂಡ್ ಆಫ್ ದ ಸ್ಟೋರಿ. ಸೊ ಅದೆಲ್ಲ ಅವ್ನ ಫೀಸ್ ಏನಿದೆ ಅದೆಲ್ಲ ಕಟ್ಟಿದ್ದೀವಿ. ವಿ ಡೋಂಟ್ ಹ್ಯಾವ್ ಎನಿ ಕನೆಕ್ಷನ್ಸ್ ವಿತ್ ಹಿಮ್, ವಿ ಡೋಂಟ್ ಹ್ಯಾವ್ ಎನಿ ಏನೋ ಅವ್ನ ಜೊತೆ ಏನೂ ಸಂಬಂಧಗಳೇ ಇಲ್ಲ ನಮ್ಮ ಹತ್ರ ಈಗ. ಸೊ ಐ ಡೋಂಟ್ ನೋ ವೈ ದಿಸ್ ಇಸ್ ಹ್ಯಾಪ್ನಿಂಗ್ ಅಂತ ಹೇಳಿದಾಗ, ಇಲ್ಲ ಅದು ಟೈಮ್ ಬಂದಾಗ ನಿಮ್ಗೆ ಗೊತ್ತಾಗುತ್ತೆ, ಸೊ ಇದರಿಂದ ಅವನೇ ಇರೋದು ಅಂತ ಹೇಳಿದ್ರು. ನಿಮ್ಗೆ ಅನಿಸ್ಬೋದು, ಇದೇನು ಒಳ್ಳೆ ಹಾರರ್ ಫಿಲ್ಮ್ ಸ್ಟೋರಿ ಥರ ಇದೆಯಲ್ಲ, ಈ ಥರ ಭೂತಗಳೆಲ್ಲ ಓಡಾಡೋದು ಈ ಥರ ಎಲ್ಲ ಅಂತ ಅನಿಸ್ಬೋದು. ಬಟ್ ದಿಸ್ ಇಸ್ ಅ ಫ್ಯಾಕ್ಟ್ ಆ್ಯಂಡ್ ವಿ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಇಟ್. ಸೊ ಬಾಪಟ್ರ ಏನು ಹೇಳಿದ್ರು ಅಂದರೆ, ನಿಮ್ಮ ಮನೇಲಿ ಒಂದು ಪ್ರತ್ಯಂಗಿರ ದೇವಿ ಪೂಜೆ ಆಗಬೇಕು, ಸೊ ನೀವು ಇದನ್ನು ಮಾಡಿಸ್ಬೇಕಾಗತ್ತೆ ಅಂತ ಹೇಳಿದರು. ಸೊ ಅವರು ಪ್ರತ್ಯಂಗಿರ ದೇವಿ ಆಗಿದ್ದರಿಂದ ಆಯಿತು ಮಾಡಿಸೋಣ ಅಂತ ಹೇಳಿ ಪ್ರತ್ಯಂಗಿರ ಪೂಜೆ ಮಾಡಿಸಿದ್ವಿ. ಇದಕ್ಕಿಂತ ಮುಂಚೆ ಇನ್ನೊಂದು ವಿಷಯ ನಿಮ್ಮ ಹತ್ರ ಹೇಳಬೇಕಾಗಿತ್ತು. ಅವ್ರು ನಂಗೆ ಅವ್ರ ಮಗಳು ನನಗೆ ಗಾಯತ್ರಿ ಜಪ ಕೊಟ್ಟಿದ್ರು ಅಂತ ಹೇಳಿದ್ನಲ್ಲ ನನಗೆ ಪ್ರೀವಿಯಸ್ ವೀಡಿಯೋಲಿ. ಗಾಯತ್ರಿ ಜಪ ದಿನ ಮಾಡ್ತಿದ್ದೆ, ಬೆಳಗ್ಗೆ 108 ಸಂಜೆ 108 ಹೇಳಿದರು, ಮಾಡ್ತಿದ್ದೆ. ಆಮೇಲೆ ಅಷ್ಟಾದಮೇಲೆ ಒಂದು ಬೀಜಾಕ್ಷರ ಕೊಟ್ಟಿದ್ರು ಅಂತ ಹೇಳಿದೆ. ಅದು ಪ್ರತ್ಯಂಗಿರ ದೇವಿಯ ಒಂದು ಬೀಜಾಕ್ಷರ. ಆ ಬೀಜಾಕ್ಷರ ಫಸ್ಟ್ ಡೇ ಅವ್ರು ನಂಗೆ ಕೊಟ್ಟಿದ್ದಾರೆ ಮಾಡಿ ಅಂತ. ಅವತ್ತು ಅವ್ರ ಮನೆಯಿಂದ ಅದು ತೊಗೊಂಡ್ಬಂದು ಸಂಜೆ ಕೂತ್ಕೊಂಡಿದ್ದೀನಿ ನಾನು ಜಪ ಮಾಡಲಿಕ್ಕೆ. ಸೊ ಅವ್ರೇನು ಹೇಳಿದ್ರು, ಜಪ ಕೊಟ್ಟಿದ್ರು ಅಂತ ಹೇಳಿದ್ನಲ್ಲ, ಸೊ ಆ ಜಪ ಅವತ್ತು ಮಾಡೋಕ್ಕೆ ಶುರು ಮಾಡಿದ್ದೀನಿ. ಇದು ನಾನು ನಿಮ್ಗೆ ಹೇಳಿದ್ನಲ್ಲ, ಅವ್ರು ಹೇಳಿದ್ರು ಅವ್ರ ಮಗಳು, ನಿಮ್ಮ ಗುರುಗಳು ಹೇಳಿದಾರಕ್ಕ ಇದನ್ನು ಕೊಡೋಕೆ ನಿಮಗೆ ಅಂತ, ಅವ್ರ ಟೆಲಿಪತಿಯಲ್ಲಿ ಅವ್ರು ಕನೆಕ್ಟ್ ಮಾಡ್ಕೋತಾರೆ ಅಂತ. ಸೊ ಅವತ್ತು ಕುತ್ಕೊಂಡು ಜಪ ಮಾಡೋಕ್ಕೆ ಬೀಜಾಕ್ಷರಗಳದ್ದು ಜಪ ಮಾಡೋಕ್ಕೆ ಕೂತ್ಕೊಂಡಿದ್ದೀನಿ. 108 ಮಾಡಿ ಫಸ್ಟ್ ಡೇ ಸಾಕು, ಇಲ್ಲಾಂದರೆ ನಿಮ್ಗೆ ತುಂಬ ಹೆವಿ ಆಗುತ್ತೆ, ಬಾಡಿ ತುಂಬ ಹೀಟಪ್ ಆಗಿಬಿಡುತ್ತೆ ಅದರಿಂದ ಅಂತ ಹೇಳಿದರು. ಸೊ 108 ಸಲ ಸಹ ಬಾಲಪೆರಿಯವನೇ ನನ್ನ ಕಣ್ಣು ಮುಚ್ಕೊಂಡು ಜಪ ಮಾಡಬೇಕು ಅಂತ ಹೇಳಿದ್ದಾರೆ. ಜಪ ಮಾಡ್ತಾಯಿದ್ದೀನಿ. ನನ್ನ ಮನಸ್ಸಿಗೆ ಬಾಲಪೆರಿಯವ ಕಾಣಿಸ್ತಾ ಇದ್ದಾರೆ. ಬಾಲಪೆರಿಯವನೇ ಆ ಜಪ ನನಗೆ 108 ಸಲ ಹೇಳ್ಕೊಟ್ಟಿದ್ದಾರೆ.
ಅವರೇ ಹೇಳಿದ್ರು. ಅವರೊಂದು ಸಲ ಹೇಳೋದು, ನಾನು ಅದನ್ನು ರಿಪೀಟ್ ಮಾಡೋದು, ಅವರೊಂದು ಸಲ ಹೇಳೋದು, ನಾನು ರಿಪೀಟ್ ಮಾಡೋದು. 108 ಸಲ ಬಾಲಪ್ರಿಯವಾನೇ ನಂಗೆ ಆ ಜಪ. ಅಂದರೆ ಅಲ್ಲಿ ಪ್ರೂವ್ ಆಯಿತು ನನಗೆ, ಓ ಅವ್ರು ಬಂದು ತೋರಿಸಿದ್ರು, ನಾನೇ ಜಪ ಕೊಟ್ಟಿರೋದು ಇದು, ನೀನು ಮಾಡು, ನಿಂಗೆ ಒಳ್ಳೇದಾಗತ್ತೆ ಅಂತ. ಸೊ ಅದೊಂದು ಶೇರ್ ಮಾಡಬೇಕಾಗಿತ್ತು ವಿಷಯ. ಅಂದರೆ ಗುರುಗಳು ನಮ್ಮನ್ನು ಹೆಂಗೆ ಕಾಪಾಡ್ತಿರ್ತಾರೆ ನೋಡಿ, ಹೆಜ್ಜೆ ಹೆಜ್ಜೆಯಲ್ಲೂ ನಮ್ಮನ್ನು ಕಾಪಾಡಿಕೊಂಡೇ ಬಂದಿದ್ದಾರೆ ಅವರು ಅಂತ. ಸೊ ಇದೆಲ್ಲ ಆದಮೇಲೆ ನಾನು ನಿಮ್ಗೆ ಹೇಳಿದ್ನಲ್ಲ, ಪ್ರತ್ಯಂಗಿರಾ ದೇವಿ ಪೂಜೆ ಮಾಡಿಸಿದ್ವಿ. ಪ್ರತ್ಯಂಗಿರಾ ದೇವಿ ಪೂಜೆ ಆದಮೇಲೆ ನೆಕ್ಸ್ಟ್ ಡೇಯಿಂದನೇ ಆ ಭೂತಗಳೆಲ್ಲ ಏನು ಓಡಾಡ್ತಿತ್ತಲ್ಲ ನಮ್ಮ ಮನೆಯಲ್ಲಿ, ಸೊ ಅದೆಲ್ಲ ಹೊರಟಾಯ್ತು. ನಮ್ಗೆ 2 ರೂಮ್ ಇದ್ದಾವೆ ನಮ್ಮ ಮನೇಲಿ. ಒಂದು ರೂಮಿಗೆ ಹೋದರೆ ಮಾತ್ರ ತುಂಬ ಹೆದರಿಕೆ ಆಗ್ತಿತ್ತು ನಮಗೆ. ರಾತ್ರಿ ಅದೇ ರೂಮಲ್ಲಿ ಮಲಗ್ತಿದ್ವಿ. ನಾನು ಮಲಗ್ತಿರೋವಾಗ ಈ ಪ್ರತ್ಯಂಗಿರಾ ದೇವಿ ಪೂಜೆ ಮಾಡ್ಸೋಕ್ಕಿಂತ ಮುಂಚೆ ಮಲಗಿರೋವಾಗ ರಾತ್ರಿ ಮಧ್ಯರಾತ್ರಿ ಅಂದ್ರೆ ಕಣ್ಬಿಟ್ಟು ನೋಡಿದ್ರೆ 2 ಯಾರೋ ಅನ್ನೋನ್ ಪೀಪಲ್ ಅರ್ಧಂಬರ್ಧ ಭೂತಗಳ ಥರ ಇರ್ತಾರೆ. ನನ್ನ ಕಾಲ ಹತ್ರ ಇಬ್ಬರು ಇರ್ತಿದ್ರು. ಟಕ್ಕಂತ ಹಿಂಗೆ ತಲೆ ಹತ್ರ ನೋಡ್ತೀನಿ, ಅಲ್ಲೊಂದು ಭೂತ ಕಾಣ್ತಿತ್ತು ನನಗೆ. ಇದು ಏನಪ್ಪ ಇದು ಅನಿಸ್ಬಿಡ್ತಿತ್ತು ಆ ರೂಮಲ್ಲೇ. ಮತ್ತು ಬೇರೆ ರೂಮಲ್ಲಿ ನಮ್ಗೆ ಆ ಥರ ಆಗ್ತಿರಲಿಲ್ಲ. ಸೊ ಅವ್ರು ಯಾವಾಗ ಪ್ರತ್ಯಂಗಿರಾ ದೇವಿ ಪೂಜೆ ಮಾಡೋಕ್ಕೆ ಬಂದರು, ಅವ್ರು ನೋಡಿದ ತಕ್ಷಣ ಅವರು ಸೀದಾ ಆ ರೂಮ್ಗೆ ಹೋದರು. ಬಾಪಟ್ರು ಹೋಗಿ, ಇಲ್ಲೇ ಇರೋದು ನಿಮ್ಗೆ ಸಮಸ್ಯೆ ಈ ರೂಮಲ್ಲಿ ಅಂತ ಅವ್ರೇನು ಎಕ್ಸ್ಪ್ಲೇನ್ ಮಾಡಿಲ್ಲ. ಈ ಥರ ಎಲ್ಲ ಏನೇನು ಆಗಿದೆ ಅಂತ ಏನು ಎಕ್ಸ್ಪ್ಲೇನ್ ಮಾಡಿ, ಈ ರೂಮಲ್ಲೇ ನಿಮ್ಗೆ ಸಮಸ್ಯೆ ಇರೋದು ಅಂಥೇಳಿ ಪ್ರತ್ಯಂಗಿರಾ ದೇವಿ ಹೋಮ ಮಾಡಿ ಅದ್ರ ಯಂತ್ರ ಎಲ್ಲ ಆ ರೂಮಲ್ಲೆಲ್ಲ ಮೇಲೆ ಎಲ್ಲ ಕಟ್ಟಿದ್ರು. ನೆಕ್ಸ್ಟ್ ಡೇಯಿಂದನೇ ಇಮ್ಮಿಡಿಯೇಟ್ ನೆಕ್ಸ್ಟ್ ಡೇ, ಯಾಕಂದರೆ ಬಾಪಟ್ರು ಈಸ್ ನಾಟ್ ಅ ಫೇಕ್ ಅಸ್ಟ್ರಾಲಜರ್ ಆರ್ ಜಸ್ಟ್ ಅನ್ ಅಸ್ಟ್ರಾಲಜರ್. ಓಕೆ, ಸೊ ಅವ್ರಿಗೆ ಆ ದೇವಿ ಒಲ್ದಿದ್ದಾಳೆ ಈ ಜನ್ಮದಲ್ಲ, ಪ್ರೀವಿಯಸ್ ಜನ್ಮದಿಂದನೇ ಅವ್ರಿಗೆ ದೇವಿ ಒಲ್ದಿರೋ ಅಂಥ ಒಂದು ಮನುಷ್ಯ ಆತ. ಸೊ ಅದು ಮಾಡಿದ ತಕ್ಷಣವೇ ನೆಕ್ಸ್ಟ್ ಡೇಯಿಂದನೇ ಇಮ್ಮಿಡಿಯೇಟ್ಲಿ ನೆಕ್ಸ್ಟ್ ಡೇಯಿಂದನೇ ನಮ್ಮ ಮನೇಲಿ ಯಾವ ಬ್ಲ್ಯಾಕ್ ಈ ಥರ ಭೂತಗಳು ಏನು ಕಾಣ್ತಿತ್ತು ಅದೆಲ್ಲ ಏನು ಒಂದು ಕಾಣ್ತಿರಲಿಲ್ಲ. ಎಲ್ಲ ಸಾಲ್ವ್ ಆಗಿದೆ ಆ ಸಮಸ್ಯೆ. ಇದೆಲ್ಲ ಸಾಲ್ವ್ ಆಯ್ತಲ್ಲ, ಸರಿ ಅಂದ್ಬಿಟ್ಟು ಓಕೆ ಎಲ್ಲ ಹೊಟ್ಟೋಯ್ತು ಮುಗೀತು ಅಂತ ಅಂದ್ಕೊಂಡ್ವಿ. ಅದು ಅಲ್ಲಿಗೆ ಮುಗಿದಿರಲಿಲ್ಲ. ಏನಾಯಿತು, ಒಂದಿನ ನಮ್ಮ ರಿಲೇಟಿವ್ ಒಬ್ರಿಗೆ ನಾನು ರೆಫರ್ ಮಾಡಿದ್ದೆ, ನಾನು ನಿಮ್ಗೆ ಹೇಳಿದ್ದೆ ಅಲ್ವಾ. ಅವ್ರ ಮನೆಯಲ್ಲೂ ಸಹ ಅವ್ರಿಗೇನು ಯಂತ್ರ ತಾಯ್ತಾಯನ್ನು ಕೊಟ್ಟಿರಲಿಲ್ಲ. ಬಟ್ ಸ್ಟಿಲ್ ಆ ಥರ ಈ ಬ್ಲ್ಯಾಕ್ ಮ್ಯಾಜಿಕ್ಸ್ ವಾಮಾಚಾರ ಮಾಡೋರ ಹತ್ರ ಏನಿರುತ್ತೆ ಅಂದರೆ, ಅವ್ರ ಮನೆಗೆ ಹೋದರೆ ಸಾಕು, ಅವ್ರ ಹತ್ರ ಏನೇ ಭೂತ ಪ್ರೇತಗಳಿರುತ್ತೆ, ನಮ್ಮ ಕಾಲ ಧೂಳು ಇರುತ್ತಲ್ಲ ಅದನ್ನೇ ತೊಗೊಂಡು ನಮ್ಮನ್ನು ಅವರು ಹಿಪ್ನಟೈಸ್ ಮಾಡ್ಕೊಂಬಿಟ್ಟಿರ್ತಾರೆ. ಸೊ ಬಾಪಟ್ರು ಅವಾಗ ಹೇಳಿದರು, ನೀವು ಹಿಪ್ನಟೈಸ್ ಮಾಡಿಬಿಟ್ಟಿದ್ದಾರೆ, ನಿಮ್ಮನ್ನು ತುಂಬ ಹಿಪ್ನಟೈಸ್ ಮಾಡಿದ್ದಾರೆ. ನಿಮ್ಮದೇ ಆದಂಥ ಒಂದು ಗೊಂಬೆನ ಅವನು ಮಾಡಿಟ್ಕೊಂಡು, ಆ ಅಸ್ಟ್ರಾಲಜರ್ ಯಾರು ನಿಮ್ಮ ಆಫೀಸಿಂದ ಹೋಗಿದ್ರಲ್ಲ ಅವನು, ಅದಕ್ಕೆ ಏನೇನು ಕಮಾಂಡ್ಸ್ ಕೊಡ್ತಿದ್ದಾನೋ ಅದೇ ಥರ ನೀವಿಲ್ಲಿ ಮಾಡ್ತಿರ್ತೀರ. ಸೊ ಅದಕ್ಕೆ ನಿಮ್ಗೆ ಈ ಥರ ಎಲ್ಲ ಸಮಸ್ಯೆ ಆಗಿದೆ ನಿಮಗೆ. ಸೊ ಇಟ್ ವಿಲ್ ಟೇಕ್ ಸಮ್ ಟೈಮ್ ಟು ಹೀಲ್ ದಟ್. ಅದನ್ನೆಲ್ಲ ಡಿಯಾಕ್ಟಿವೇಟ್ ಮಾಡೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಬಟ್ ಸ್ಟಿಲ್ ನಿಮ್ಮ ಮನೆ ಒಳಗಡೆ ಬರದೇ ಇರೋ ಥರ ಈ ಥರ ಎಲ್ಲ ಮಾಡಿದ್ದೀನಿ. ಸೊ ಇಲ್ಲಿವರೆಗೂ ನೀವು ಧೈರ್ಯವಾಗಿರ್ಬೋದು ಅಂತ ಹೇಳಿದರು. ಸೊ ನಾನು ನಿಮ್ಗೆ ನಮ್ಮ ರಿಲೇಟಿವ್ಗೆ ಯಾರನ್ನ ರೆಫರ್ ಮಾಡಿದ್ದೆ ಅಂತ ಹೇಳಿದ್ನಲ್ಲ, ಅವ್ರ ಮನೆಯಲ್ಲೂ ತುಂಬ ಆರೋಗ್ಯ ಸಮಸ್ಯೆಗಳಾಗ್ತಿತ್ತು. ಪಿರಿ ಅವರು ಅಡ್ಮಿಟ್ ಆಗೋದು ಹಾಸ್ಪಿಟಲ್ಸಲ್ಲಿ. ಅವ್ರ ಮಕ್ಕಳು ಸಣ್ಣ ಮಕ್ಕಳಿತ್ತು, ಮಕ್ಕಳು ಈ ಥರ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗೋದು, ಈ ಥರ ಎಲ್ಲ ಅನಿಸಿತ್ತು. ನಮ್ಗೆ ಅನಿಸ್ತಿತ್ತು, ಯಾಕಂದರೆ ಅವ್ರಿಗೂ ನಮ್ಗೆ ಈ ಥರ ಎಲ್ಲ ಸಮಸ್ಯೆ ಕ್ರಿಯೇಟ್ ಮಾಡಿದ್ದಾನೆ, ಅಲ್ಲಿಗೂ ಅವನಿಗೂ ಸಮಸ್ಯೆ ಕ್ರಿಯೇಟ್ ಮಾಡಿರ್ಬೋದೇನೋ ಅಂದ್ಕೊಂಡು ನಾವು ಬಾಪಟ್ರನ್ನ ಈ ಥರ ಆಗಿದೆ, ಅವ್ರನ್ನೂ ಕರ್ಕೊಂಡು ಹೋಗಿದ್ವಿ ಅಂತ ಹೇಳಿದಾಗ, ಇಲ್ಲ ಇದು ಸುಮಾರು ಜನ ನೀವು ಯಾರ್ಯಾರು ರೆಫರ್ ಮಾಡಿದಾರೋ ಅವ್ರಿಗಿದೆಲ್ಲರೂ ಇದೇ ಥರ ಸಮಸ್ಯೆಗಳು ಫೇಸ್ ಮಾಡ್ತಿದ್ದಾರೆ. ಸೊ ನೀವೊಂದು ಕೆಲಸ ಮಾಡಿ, ನೀವು ಕ್ಲೋಸ್ ರಿಲೇಟಿವ್ ಆಗಿರೋದ್ರಿಂದ ನಾನು ನಿಮಗೆ ಒಂದು ಯಂತ್ರ ಕೊಡ್ತೀನಿ. ಸದ್ಯಕ್ಕೆ ಸಣ್ಣ ಮಕ್ಕಳಿರೋದ್ರಿಂದ ತುಂಬ ನರಳ್ತಿದ್ದಾರೆ ಅಂತ ಹೇಳಿ ಬೇಜಾರು ಮಾಡ್ಕೊಳ್ತಿದ್ದೀರ ನೀವು. ನಿಮ್ಗೆ ಯಂತ್ರ ಕೊಡ್ತೀನಿ, ಪ್ರತ್ಯಂಗಿರಾ ದೇವಿದು, ಅದನ್ನು ಅವ್ರಿಗೆ ಕೊಡಿ, ಅವ್ರು ಕಟ್ಕೊಳ್ಳಿ ಅಂತ ಹೇಳಿದ್ರು. ಸೊ ಅವತ್ತು ನಾವು ನಮ್ಮ ಮನೆಯವರು ನಮ್ಮ ರಿಲೇಟಿವ್ ಮನೆಗೆ ಹೋದ್ವಿ. ಅಂದ್ಬಿಟ್ಟು ಹೋಗಿ ಇನ್ನೊಂದು 5 ನಿಮಿಷ ಆಗಿದೆ. 5 ನಿಮಿಷ ಜಸ್ಟ್ 5-10 ಮಿನಿಟ್ಸ್ ಅವ್ರಿಗೆ ಹೇಳಿದೆ ಈ ಥರ ಯಂತ್ರ ಕೊಟ್ಟಿದ್ದಾರೆ ಅಂದಾಗ, ಅವ್ರು ಆಬ್ವಿಯಸ್ಲಿ ಬಾಪಟ್ರು ಒಂದು ಹೊಸೊಬ್ಬರು ಅಸ್ಟ್ರಾಲಜರಲ್ಲಿ ಕೆಲವೊಬ್ರಿಗೆ ನಂಬಿಕೆನೇ ಅನ್ನೋದೇ ಇರೋದೇ ಇಲ್ಲ. ಸೊ ಅವರೆಲ್ಲ ಹೇಳಿದ್ರು, ಓಕೆ ನನಗೇನೋ ಅಷ್ಟು ನಂಬಿಕೆ ಇಲ್ಲ, ದೇವ್ರ ಮನೇಲಿ ಇಟ್ಬಿಡು, ಹೋಗು ದೇವ್ರದ್ದು ಅಂತ ಹೇಳ್ತಿದ್ದೆ, ದೇವ್ರ ಮನೇಲಿ ಇಟ್ಬಿಡು ಅಂದರು. ದೇವ್ರ ಮನೇಲಿ ಇಟ್ಬಿಟ್ಟೆ. ಅವ್ರು ಕಟ್ಕೊಂಡ್ರು ಬಿಟ್ಟರು ಅದು ಗೊತ್ತಿಲ್ಲ. ಸೊ ದೇವ್ರ ಮೇಲೆ ಇಟ್ಟಿದ್ದೀನಿ. ಜಸ್ಟ್ 10 ಮಿನಿಟ್ಸ್ ಆಗಿರ್ಬೋದು ಮ್ಯಾಕ್ಸಿಮಮ್. ನನಗೆ ಇಟ್ ವಾಸ್ ಸಮ್ಮರ್, ಇಟ್ ವಾಸ್ ಮಧ್ಯಾಹ್ನ 12:30 1 ಗಂಟೆ. ಸಡನ್ನಾಗಿ ನನಗೆ ಶಿವರಿಂಗು ಚಿಲ್ಸ್ ಸ್ಟಾರ್ಟ್ ಆಗೋಯಿತು. ಚಳಿ ಶಿವರಿಂಗ್ ಅಂದರೆ ಅಷ್ಟು ಶಿವರಿಂಗು ಸ್ಟಾರ್ಟ್ ಆಗೋಯಿತು. ನನಗೆ ಬಾಪಟ್ರು ಅವರು
ವೈಫ್ ಹೇಳಿದರು, ನೀವು ಇದು ರಕ್ಷೆ ಕೊಡ್ತಿದ್ದೀರ, ಯು ಆರ್ ಗಿವಿಂಗ್ ದೆಮ್ ಅ ಸೆಕ್ಯೂರಿಟಿ ಥರ, ಅಂದರೆ ನಿಮಗೆ ಅವ್ರನ್ನ ರಕ್ಷಣೆ ಮಾಡೋಕ್ಕೆ ಹೋಗ್ತಿದ್ದೀರಾ, ನೀವು ಸ್ವಲ್ಪ ಹುಷಾರಾಗಿರಬೇಕು ಅಂತ ಹೇಳಿದರು. ನಿಮ್ಗೇನಾದರೂ ಆ ಥರ ಅನ್ಈಸಿನೆಸ್ ಏನಾದರೂ ಆದರೆ ನಾನು ನಿಮ್ಗೆ ಬೀಜಾಕ್ಷರ ಜಪ ಕೊಟ್ಟಿದ್ದೀವಲ್ವ, ಅದನ್ನು ನೀವು ಮನಸ್ಸಲ್ಲೇ ಜಪ ಮಾಡ್ಕೊಳ್ಳಿ, ತೊಂದರೆ ಇಲ್ಲ, ಕುತ್ಕೊಂಡೇ ಜಪ ಮಾಡಬೇಕು ಅಂತಿಲ್ಲ, ತೊಂದರೆ ಇಲ್ಲ, ದೇವಿ ನಿಮ್ಮ ರಕ್ಷಣೆಗೆ ಬರ್ತಾಳೆ ಅಂತ ಹೇಳಿದರು. ಸೊ ನನಗೆ ಈ ಥರ ಎಲ್ಲ ಶುರು ಆದಾಗ ನಮ್ಗೆ ಇಮಿಡಿಯೇಟಾಗಿ ಫ್ಲ್ಯಾಶ್ ಆಯಿತು. ಇಮಿಡಿಯೇಟಾಗಿ ಅಲ್ಲಿಂದನೇ ನಾನು ಬಾಪಟ್ರಿಗೆ ಫೋನ್ ಮಾಡಿದೆ, ಈ ಥರ ಆಗ್ತಿದೆ ಅಂದಾಗ, ಹೌದು ನಮ್ಗೆ ಗೊತ್ತಿತ್ತು, ಯಾಕಂದರೆ ಇದು ಆಗುತ್ತೆ ಈ ಥರ, ಯಾಕಂದರೆ ಅಲ್ಲಿ ನಿಮ್ಮ ಮನೇಲಿ ಹೆಂಗೆ ಭೂತಗಳು ಬಿಟ್ಟಿದ್ದೇನೋ ಅವ್ರ ಮನೆಯಲ್ಲೂ ಭೂತಗಳನ್ನ ಈ ಥರ ನೆಗೆಟಿವ್ ಎನರ್ಜೀಸ್ನ ಇನ್ಸ್ಟಾಲ್ ಮಾಡಿರ್ತಾನೆ. ಅದು ಅವ್ರಿಗೆಲ್ಲ ನೆಗೆಟಿವ್ ಇದರಿಂದ ಅವ್ರಿಗೆ ತೊಂದರೆಗಳಾಗ್ತಿರುತ್ತೆ. ನೀವು ಅವ್ರಿಗೆ ರಕ್ಷಣೆ ಕೊಡ್ತಿದ್ದೀರಾ ಅಂದಮೇಲೆ ಅವನೇನು ಮಾಡಿದಾನಲ್ಲ ನಿಮ್ಮ ಮಸ್ರಾಜಲು, ಅವನು ಅದಕ್ಕೆ ಒಪ್ಪಲ್ಲ. ಸೊ ಅವಾಗೇನು ಮಾಡ್ತಾನೆ, ನಿಮ್ಮ ಕಿರಿಕಿರಿ ಕೊಡೋಕ್ಕೆ ಶುರು ಮಾಡ್ತಾನೆ. ಯಾಕಂದರೆ ನಾನೇನೋ ಅವ್ರನ್ನ ಇದು ಮಾಡಿದ್ದೀನಿ ಅಂದಾಗ ನೀನು ಅವ್ರಿಗೆ ರಕ್ಷಣೆ ಕೊಡೋಕ್ಕೆ ಬರ್ತೀಯಾ ಅಂತ ನಿಮ್ಮನ್ನು ಟಾರ್ಗೆಟ್ ಮಾಡ್ತಾನೋ, ಈ ಥರ ಮಾಡ್ತಿದ್ದಾನೆ. ನೀವೊಂದು ಕೆಲಸ ಮಾಡಿ, ಅಮ್ಮನವ್ರು ಜಪ ಮಾಡಿ, ಪ್ರತ್ಯಂಗಿರಾ ದೇವಿ ಜಪ ಮಾಡ್ತಾಯಿರಿ ಅಂತ ಹೇಳಿದ್ರು. ಸೊ ಗುರುಗಳನ್ನ ನಮ್ಮ ನೆನೆಸ್ಕೊಳ್ಳಿ, ಜಪ ಮಾಡ್ತಾಯಿರಂದೆ, ಮನಸ್ಸಲ್ಲೇ ನೆನೆಸ್ಕೊಂಡು ಮಾಡ್ತಾಯಿದ್ದೀನಿ. ನನ್ನ ಕೈಯಲ್ಲಿ ನಿಂತ್ಕೊಳ್ಳೋಕ್ಕಾಗ್ತಾಯಿಲ್ಲ, ಅವ್ರ ಮನೇಲಿ ಕೂತ್ಕೊಳ್ಳೋಕ್ಕಾಗ್ತಾಯಿಲ್ಲ, ಊಟ ಮಾಡೋಕ್ಕಾಗ್ತಿಲ್ಲ, 2-3 ಚಳಿಗೆ ತಡೆಯೋಕ್ಕಾಗದೆ 2-3 ಗ್ಲಾಸ್ ಬಿಸಿ ನೀರು ಕಾಯಿಸ್ಕೊಂಬಂದು ಕುಡಿತಾನೇ ಇದ್ದೀನಿ, ಚಳಿಗೆ ತಡೆಯೋಕ್ಕಾಗ್ತಾಯಿಲ್ಲ ನನಗೆ. ಸೊ ಇದೆಲ್ಲ ಆದಮೇಲೆ ಏನು ಹೇಳಿದ್ರು, ಓಕೆ ಫೈನ್, ಊಟ ಎಲ್ಲ ಆಯಿತು. ನಮ್ದು ಅಲ್ಲಿಂದನೇ ಒಂದು ಸೈಟ್ ಇತ್ತು, ನಮ್ಮದು ಪರ್ಚೇಸ್ ಮಾಡಿದ್ವಿ, ಆ ಸೈಟ್ ಹತ್ರ ಹೋಗ್ಬರೋಣ, ನೋಡ್ಕೊಂಬರೋಣ ಹಂಗೆ ಅಂತ ಹೇಳಿದ್ರು ನಮ್ಮ ಮನೆಯವ್ರಿಗೆ. ಇನ್ನು ಬೇಡ ಅಂತ ಹೇಳೋಕ್ಕಾಗಲ್ಲ ಅಂದ್ಬಿಟ್ಟು ಆಯಿತು ಅಂತ ಕಾರಲ್ಲಿ ಕೂತ್ಕೊಂಡು ಹೊಟ್ವಿ. ಕಾರಲ್ಲಿ ನಂಗೆ ಕೂತ್ಕೊಳ್ಳೋಕೆ ಆಗ್ತಾಯಿಲ್ಲ, ಕಂಪ್ಲೀಟ್ಲಿ ಮೈಂಡ್ ಈಸ್ ಕಂಪ್ಲೀಟ್ಲಿ ಔಟ್ ಆಫ್ ಮೈ ಕಂಟ್ರೋಲ್. ನಾನು ಕೂತ್ಕೊಂಡಿದ್ದೀನಿ ಬಟ್ ಐ ಆಮ್ ನಾಟ್ ಏಬಲ್ ಟು ಬ್ರೀತ್ ಪ್ರಾಪರ್ಲಿ, ಐ ಆಮ್ ಕಂಪ್ಲೀಟ್ಲಿ ಮೈ ಮೈಂಡ್ ಇಸ್ ಔಟ್ ಆಫ್ ಕಂಟ್ರೋಲ್. ನಮ್ಮ ಸುಮ್ಮನೆ ಫಿಸಿಕಲಾಗಿ ಕೂತಿದ್ದೀನಿ ಬಿಟ್ಟರೆ ನನಗೇನು ಮೆಂಟಲಿ ಐ ಆಮ್ ಕಂಪ್ಲೀಟ್ಲಿ ಆಬ್ಸೆಂಟ್ ದೇರ್. ಸೊ ಸೈಟ್ ಹೋಗೋದಾಗ್ಲಿಂದ ಕಾರ್ ಹತ್ತದಾಗಲಿ ಅಲ್ಲಿಂದ 20 minutes ಡ್ರೈವು. ಜಪ ಮಾಡಿದ್ದೀನಿ ಒಂದು ಕ್ಷಣ, ನಾಟ್ ಇವನ್ ಅ ಫ್ರಾಕ್ಷನ್ ಆಫ್ ಸೆಕೆಂಡ್ ನಾನು ಬಿಟ್ಟಿಲ್ಲ. ಆ ಪ್ರತ್ಯಂಗಿರಾ ದೇವಿ ಜಪನೇ ಮಾಡ್ತಾ ಇದ್ದೀನಿ, ಗುರುಗಳ ಮಹಾಪೇರಿಯನ್ನು ನೆನೆಸ್ಕೊತಾ ಇದ್ದೀನಿ, ಪ್ರತ್ಯಂಗಿರಾ ದೇವಿನ ಜಪ ಮಾಡ್ತಾನೆ ಇದ್ದೀನಿ. ಸೊ ಸಂಭವ ನಾನು ಉಳಿದಿದ್ದೆ ತುಂಬ ಇದು ಅನಿಸುತ್ತೆ. ಅಲ್ಲಿ ಹೋಗಿ ಸೈಟ್ ಹತ್ರ ಹೋಗಿ ಇಳಿದು ನಾನೇನು ಮಾಡ್ತಾಯಿದ್ದೀನಿ, ಇದರಲ್ಲೂ ಸಹ ನನ್ನ ಕೈಯಲ್ಲಿ ಆಗ್ತಾಯಿಲ್ಲ. ದೂರವೇ ಇದಿರುತ್ತೆ, ಗಣಪತಿಗೆ ದೂರವೇ, ನಮ್ಮ ಸೈಟ್ ಹತ್ರ ತುಂಬ ದೂರವೇ ಬೆಳೆದಿತ್ತು. ಸೊ ಗರ್ಕೆ ಅಂತೀವಲ್ಲ ನಾವು, ಅದನ್ನು ಕುಯ್ಕೊಳ್ಳೋ ಗಣಪತಿಗೆ ಅಂದ್ಬಿಟ್ಟು ಕುತ್ಕೊಂಡು ನೆಲದ ಮೇಲೆ ಕುತ್ಕೊಂಡು ದೂರವೇ ಕುಯ್ತಾ ಇದ್ದೀನಿ. ಒಂದು ಕಡೆ ಜಪ, ಒಂದು ಕಡೆ ಗಣಪತಿ ಹೆಸರು, ಒಂದು ಕಡೆ ಗುರುಬುಲ್ಗ ಹೆಸರು, 2-3 ದೂರವೇ ಕುಯ್ದಿದ್ದೀನಿ ಅಷ್ಟೇ. ಅಷ್ಟೊತ್ತಿಗೆ ಯು ಬಿಲೀವ್ ಇಟ್ ಆರ್ ನಾಟ್, ನನ್ನ ದೇಹದಿಂದ ಒಂದು ವೈಟ್ ಕಲರ್ ಭೂತ ಆಚೆ ಹೋಗ್ತಾಯಿದೆ. ಓಕೆ, ನನ್ನ ಕಣ್ಣಾರ ನಾನು ನೋಡ್ತಾ ಇದ್ದೀನಿ. ಅಂದರೆ ಅಷ್ಟರಲ್ಲಿ ಏನಾಗಿತ್ತು, ಅದನ್ನು ಭೂತನ ನನ್ನ ಮೇಲೆ ಏರಿಸಿದ್ದ ಅವನು. ನಾನು ಯಾವಾಗ ಇದು ದೂರವೇ ಕುಯ್ಯೋಕ್ಕೆ ಇದೆಲ್ಲ ಶುರು ಮಾಡಿ ಇದು ಮಾಡಿದ್ನೋ, ಅದು ನನ್ನ ದೇಹದಿಂದ ಆಚೆ ಹೋಯಿತು. ನಾನು ಕಾಣಿಸ್ತಾ ಇತ್ತು ಅದು ಹೋಗ್ತಾ ಇದ್ದಿದ್ದು. ಅಷ್ಟ್ರ ಮೇಲೆ ಐ ವಾಸ್ ಕಂಪ್ಲೀಟ್ಲಿ ನಾರ್ಮಲ್. ಈ 104 degrees ಜ್ವರ ಬಂದು ಬಿಟ್ಟರೆ ಹೆಂಗೆ ಆಗ್ತಾನೆ ಮನುಷ್ಯ, ಆ ಜ್ವರ ಇಟ್ಕೊಂಡಿದ್ರೆ ಹೆಂಗಿರ್ತಾನೆ, ಜ್ವರ ಬಿಟ್ಟರೆ ಫುಲ್ ಸ್ವೆಟ್ ಆಯಿತು. ಆಮೇಲೆ ಫುಲ್ ಫ್ರೀ ಆಯಿತು. ಗುರುಗಳನ್ನ ನೆನೆಸ್ಕೊಂಡೆ, ನೀವೇ ಕಾಪಾಡಿದ್ದು ನನ್ನ ಇವಾಗ ಅಂಥೇಳಿ ಪ್ರತ್ಯಂಗಿರಾ ದೇವಿನ ಗುರುಗಳನ್ನ ನೆನೆಸ್ಕೊಂಡೆ. ಆಮೇಲೆ ನನ್ನ ಮನಸ್ಸು ಆವಾಗ ಫುಲ್ ಕ್ಲಿಯರ್ ಆಯಿತು. ಅಂದರೆ ಹಿಂಗಾಯಿತು. ಅದೇ ಸಮಯಕ್ಕೆ ಅದು ಸಂಜೆ 5 ಗಂಟೆ 6 ಗಂಟೆ ಅಷ್ಟೊತ್ತಿಗೆ ನಂಗೆ ಫ್ರೀ ಆಗಿಬಿಡ್ತು. ಅಲ್ಲಿ ರಕ್ಷಣೆ ಕೊಟ್ಟು ಕಳಿಸಿದ್ದು ಯಾರನ್ನ, ಅವ್ರಿಗೆ ಬಾಪಟ್ರು ತಾನೆ, ಬಾಪಟ್ರನ್ನ ಹಿಡಿತದು ಭೂತ. ನಾನು ಏನಕ್ಕೆ ಅವ್ರ ಮನೆಯಲ್ಲೂ ಗಣಪತಿ ಹಬ್ಬದ ಟೈಮ್, ಎಕ್ಸಾಕ್ಟ್ ಟೈಮ್ ಗಣಪತಿ ಹಬ್ಬದ ಟೈಮು. ಅವರು ಗಣಪತಿ ತುಂಬ ಕೂಡಿಸಿ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ. ಅವ್ರಿಗೂ ಒಂಚೂರು ದೂರವೇ ಕೊಡೋಣ ಅಂದ್ಬಿಟ್ಟು ನಾನು ದೂರವೇ ಸುಮಾರು ಕುಯ್ಕೊಂಡೆ. ಸೊ ಅವ್ರಿಗೆ ಫೋನ್ ಮಾಡಿದೆ ಸಂಜೆ 6 ಗಂಟೆ ಮೇಲೆ, 8 ಗಂಟೆ ಮೇಲೆ, ನಾನು ಬರ್ತೀನಿ ನಿಮ್ಮ ಮನೆಗೆ, ಹಂಗೆ ಮನೆಗೆ ಹೋಗ್ತಾ ನಿಮ್ಗೆ ದೂರವೇ ಕೊಟ್ಟು ಹೋಗ್ತೀನಿ ಅಂತ ಹೇಳಿದೆ. ಸೊ ಅವಾಗ ಹೇಳಿದ್ರು, ಅವ್ರ ಮಗಳು ಫೋನ್ ರಿಸೀವ್ ಮಾಡಿ ಹೇಳಿದ್ರು, ಆಯ್ತಕ್ಕ ಅಂತ ಹೇಳಿದ್ರು. ಮತ್ತು ಸುಮ್ಮನೆ ಹಿಂಗೆ ಹೇಳಿದೆ, ಈ ಥರ ಆಯ್ತಲ್ಲ ಈ ಥರ ಆಯಿತು ತೇಜು, ಈ ಥರ ಎಲ್ಲ ಆಯಿತು, ಒಟ್ಟು ಬಿಟ್ಟು ಹೋಯ್ತು ನನ್ನ ಅಂತ ಹೇಳಿದಾಗ, ನಿಮ್ಮನ್ನು ಬಿಟ್ಟು ಹೋಯ್ತಕ್ಕ, ಇಲ್ಲ ಅಪ್ಪನ ಇದು ಬಂದು ಅಟ್ಯಾಕ್ ಮಾಡಿದೆ. ಅದು ಅಪ್ಪನಿಗೆ ತುಂಬ, ಅವರಷ್ಟು ದೇವಿ ಆರಾಧಕರು ಅವರು. ಅಂದರೆ ಅವ್ರಿಗೆ ಎಷ್ಟು ಜಪಗಳು ಮಾಡಿ, ಲಕ್ಷ ಕೋಟಿ ಜಪಗಳು ಮಾಡಿರೋರು ಅವರು. ಈ ಜನ್ಮದಲ್ಲಿ ಅಲ್ಲ, ಪ್ರೀವಿಯಸ್ ಜನ್ಮದಲ್ಲೂ ಮಾಡಿರೋರು. ಸೊ ಅವ್ರಿಗೂ ಈ ಥರ ಆಗ್ತಿದೆ, ತುಂಬ ಅನ್ನೆಸನೆಸ್ ಫೀಲ್ ಆಗ್ತಿದೆ ಅಂತ ಹೇಳಿದ್ರು. ಸೊ ಹೌದಾ ಅಂಥೇಳಿ ನಾವು ಗಡಿಬಿಡಿ ಮಾಡಿಕೊಂಡು ಸರಿ ನಾವು ಅವ್ರ ಮನೆಗೆ ದೂರವೇ ಕೊಟ್ಟು, ಅವ್ರು ಮಾತಾಡೋ ಸ್ಟೇಜಲ್ಲಿ ಇರಲಿಲ್ಲ, ದೂರವೇ ಕೊಟ್ಬಿಟ್ಟು ಮನೆಗೆ ಬಂದುಬಿಟ್ವಿ. ನೆಕ್ಸ್ಟ್ ಡೇ ಫೋನ್ ಮಾಡಿದೆ ನಾನು, ಏನಾಯಿತು ಅಪ್ಪನಿಗೆ ಸರಿ ಹೋಯ್ತಾ ತೇಜು ಅಂತ ಹೇಳಿದಾಗ, ಹೌದಕ್ಕ ಈ ಥರ ರಾತ್ರಿ ಜೋರಾಯಿತು. ನಾನು ಹೇಳಿದ್ನಲ್ಲ, ಅವರು ಬೇರೆ ಮಠನ ಫಾಲೋ ಮಾಡ್ತಾರೆ, ಶಂಕರಾಚಾರ್ಯರ ಮಠ ಅಂದ್ಬಿಟ್ಟು. ಅವರು ಗುರುಗಳು ಅವ್ರ ಹತ್ರ ಮಾತಾಡ್ತಾರೆ. ಓಕೆ, ಸೊ ಅವ್ರಿಗೊಂದು ಜಪ ಕೊಟ್ಟಿರ್ತಾರೆ. ಆ ಜಪ ಕುತ್ಕೊಂಡು ಜಪ ಮಾಡಿದ ತಕ್ಷಣ ಗುರುಗಳು ಬಂದು ಅವ್ರ ಹತ್ರ ಮಾತಾಡ್ತಾರೆ,
ಏನಾಗಿದೆ ಅಂತ ಅವ್ರು ಪರಿಹಾರ ಕೊಡ್ತಾರೆ. ಸೊ ನಾನು ಜಪ ಮಾಡಿದೆ ಅಕ್ಕ, ರಾತ್ರಿ 10:30ವರೆಗೂ ನೋಡಿದ್ವಿ, ಅದು ಯಾಕೋ ಸರಿ ಹೋಗ್ತಾ ಇರಲಿಲ್ಲ. 10:30 ಕೂತ್ಕೊಂಡು ಜಪ ಮಾಡಿದೆ. ಆವಾಗ ಗುರುಗಳು ಕಾಣಿಸ್ಕೊಂಡು ಇಲ್ಲ ಇನ್ನೊಂದು 10 ನಿಮಿಷಕ್ಕೆ ಹೋಗಿ ಅಪ್ಪನ ಮಲ್ಗಕ್ಕೆ ಹೇಳು, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ರಂತೆ. ಏನು ಹೆದರೋದು ಬೇಡ ಅಪ್ಪ ಅಂತ ಹೇಳಿದ್ರು, ನಾವಿದ್ದೀವಿ ಅಂತ ಹೇಳಿದ್ರಂತೆ ಗುರುಗಳು. ಸರಿ, ಅವಾಗ ಧೈರ್ಯವಾಗಿ ಅಪ್ಪನಿಗೆ ಹೇಳಿ, ಅಪ್ಪ ನೀನೇನು ಮಲಗಿಬಿಡು, ಸರಿ ಹೋಗುತ್ತಂತೆ ಬೆಳಗ್ಗೆ ಅಷ್ಟೊತ್ತಿಗೆ ನಿನಗೆ ಅಂತ. ಬಾಪಟ್ ಏನು ಮಾಡಿದೆ, ಮಲಗೋಕ್ಕಿಂತ ಮುಂಚೆ ವಾಶ್ರೂಮ್ಗೆ ಹೋಗಿದ್ದಾರೆ. ವಾಶ್ರೂಮ್ಗೆ ಹೋದಾಗ ಅಲ್ಲಿ ಗುರುಗಳು ಎಷ್ಟು ಶಕ್ತಿ ಇರುತ್ತೆ ನೋಡಿ, ಶಂಕರಾಚಾರ್ಯ ಪೀಠ ಅಂದರೆ. ಅವ್ರು ವಾಶ್ರೂಮ್ಗೆ ಹೋಗಿದ್ದಾರೆ. ವಾಶ್ರೂಮಲ್ಲಿ ಇವಾಗ ನನ್ನ ದೇಹದಿಂದ ಹೆಂಗೆ ವೈಟ್ ಕಲರ್ ಭೂತ ಹೋಯ್ತಲ್ಲ, ಅವ್ರ ದೇಹದಿಂದ ಒಂದು ದೊಡ್ಡ ಭೂತ ಅಂತೆ, ಫುಲ್ ಸ್ಕೆಲಿಟನ್ಸು, ಫ್ಲೆಶ್ ಎಲ್ಲ ಇದೆಯಂತೆ. ಅದು ಅವ್ರ ಮನೆ ಕಿಟಕಿಯಿಂದ ಆಚೆ ಹೋಗ್ತಾ ಇದೆಯಂತೆ. ಆಚೆ ಹೋಗಿ ಹೇಳುತ್ತಂತೆ, ನಿನ್ನ ಸುಮ್ಮನೆ ಬಿಡಲ್ಲ, ನಾನು ನೋಡ್ಕೊತೀನಿ ನಿನ್ನ ಎದುರಾಕೊಂಬೇಡ, ನಾನು ಸುಮ್ಮನೆ ಬಿಡಲ್ಲ ನಿನ್ನ ಅಂತ ಹಿಂಗೆ ವಾರ್ನ್ ಮಾಡಿ ಹೋಯ್ತಂತೆ ಭೂತ ಅದು ಬಾಪಟ್ರನ್ನ. ಅಂದರೆ ಈ ವಾಮಾಚಾರ ಮಾಡೋರೆಲ್ಲ ಹೇಗೆ ಒಂದು ಅಧರ್ಮದಿಂದ ನಡ್ಕೋತಾರೆ. ಅದೇ ನಾವು ಧರ್ಮದಿಂದ ನಡೆಯೋದ್ರಿಂದ ನಮ್ಮ ಗುರುಗಳು, ನಮ್ಮ ಆಚಾರ್ಯರೆಲ್ಲ ನಮ್ಮನ್ನು ಹೆಂಗೆ ಕಾಪಾಡ್ತಾರೆ ಅನ್ನೋದಕ್ಕೆ ನಾನು ನಿಮಗೆ ಈ ವಿಷಯಗಳನ್ನೆಲ್ಲ ಶೇರ್ ಮಾಡಿದ್ದೆ. ಗೊತ್ತಾಯ್ತಾ ನಿಮಗೀಗ ಹೇಗೆ ಅಂತ ನೋಡಿ. ಬೇರೆಯವ್ರಿಗಾದ್ರೆ ಈಗ ಭೂತ ಹಿಡ್ತು ಎಲ್ಲ ಆಕ್ಸಿಡೆಂಟಲ್ಲಿ ಹೋಗ್ಬಿಟ್ಟಿರ್ತಾರೆ, ಇಲ್ದಿದ್ರೆ ಅವ್ರಿಗೇನೋ ತಲೆ ಕೆಟ್ಟೋಗಿರುತ್ತೆ, ಇಲ್ದಿದ್ರೆ ಏನೇನು ಆಗುತ್ತೆ ಅಂತ ಹೇಳಲ್ಲ, ಆ ಸಮಸ್ಯೆಗಳಿಂದ ಬಳಲ್ತಾನೆ ಇರ್ತಾರೆ. ಆದರೆ ನಾವು ಧರ್ಮದಿಂದ ನಾವು ನಡ್ಕೊಂಬಂದಿದ್ರೆ, ನಮ್ಮ ಪೂರ್ವ ಜನ್ಮದಲ್ಲಿ ಏನೋ ಒಂದು ಧರ್ಮದ ಕೆಲಸ ಒಂದು ಮಾಡಿದರೆ ಅದು ನಮ್ಮ ಜನ್ಮಕ್ಕೂ ನಮ್ಮ ಆಚಾರ್ಯರು, ನಮ್ಮ ಗುರುಗಳು ನಮ್ಮನ್ನು ಕಾಯ್ತಾನೆ ಇರ್ತಾರೆ. ಸೊ ಹಾಗಾಗಿ ಅವ್ರಿಗೂ ಅದರಿಂದ ನಿವೃತ್ತಿ ಆಯಿತು, ಅದೆಲ್ಲಕ್ಕೆ ಸರಿ ಹೋಯಿತು. ಬಟ್ ದಿಸ್ ಈಸ್ ನಾಟ್ ದ ಎಂಡ್ ಆಫ್ ದ ಸ್ಟೋರಿ. ನಾವೇನು ಅಂದ್ಕೊಂಡ್ವಿ, ಓಕೆ ಫೈನ್, ಈ ಪ್ರತ್ಯಂಗಿರ ಹೋಮ ಮಾಡಿಸಿದ್ರೆ ಎಲ್ಲ ಆಯಿತು ಅಂತ ಅಂದ್ಕೊಂಡು ಇಟ್ ಇಸ್ ಎಂಡ್ ಆಫ್ ದ ಸ್ಟೋರಿ ಅಂತ. ಇದು ಇಲ್ಲಿಗೆ ನಿಲ್ಲಿಲ್ಲ, ಇದು ಇನ್ನೂ ತುಂಬ ಜೋರಾಗಿ ಆಗೋಯಿತು. ನನಗೆ ಸಿಕ್ಕಾಪಟ್ಟೆ ಹೆಲ್ತ್ ಇಶ್ಯೂಸ್ ಶುರುವಾಯಿತು, ಮತ್ತು ತುಂಬ ಭಯ, ಮನೆಯಲ್ಲಿ ಒಬ್ಬಳೇ ಇರೋಕ್ಕೆ ತುಂಬ ಭಯ. ಇಷ್ಟಾದಮೇಲೆ ಹೇಳಿದ್ನಲ್ಲ ನಾನು ನಿಮ್ಮ ಪ್ರಿವಿಯಸ್ ವಿಡಿಯೋಲಿ, ವಿಷ್ಣು ಸ್ಕೂಲಲ್ಲಿ ಹೋದಾಗ ವಿಷ್ಣು ಬೆಳಗ್ಗೆ ಸ್ಕೂಲಲ್ಲಿ ಅಸೆಂಬ್ಲಿಯಲ್ಲಿ ನಿಂತ್ಕೊಂಡು ಪ್ರೇಯರ್ ಮಾಡ್ತಾಯಿದ್ದಾನೆ, ಕಣ್ಣು ಮುಚ್ಕೊಂಡು ಕೈ ಮುಚ್ಕೊಂಡು ಪ್ರೇಯರ್ ಮಾಡ್ತಾನೆ. ಅವನ ಮೇಲೆ ಒಂದು ಐರನ್ ರಾಡ್ ತಗೊಂಡು ಅವನ ತಲೆಗೆ ಇಲ್ಲಿ ಹೊಡೆದಿದ್ದಾರೆ ಅವನಿಗೆ. ಅದು ವಿಷ್ಣುಗೆ ಮಾತ್ರ ಕಾಣುತ್ತೆ, ಇನ್ನು ಯಾರಿಗೂ ಕಾಣಲ್ಲ. ಈ ವಾಮಾಚಾರ ಮಾರೋರೆಲ್ಲ ಅವ್ರ ಹಣೆ ಬರನೇ ಅಷ್ಟು ಹಿಂಗೆ ಮಾಡಿಸೋದವರು. ಸೊ ಹಿಂಗಾಯಿತು, ಅವ್ನು ತಲೆ ಸುತ್ತ ಬಿದ್ದೋಗ್ಬಿಟ್ಟಿದ್ದಾನೆ. ಇಮಿಡಿಯೇಟಾಗಿ ಸ್ಕೂಲಿಂದ ಕಾಲ್ ಬಂತು, ಹಿಂಗೆ ಬಿದ್ದಿದ್ದಾನೆ, ಕರ್ಕೊಂಡು ಹೋಗಿ ಅಂತ. ಸೊ ನಾವು ಹೋಗಿ ಅವನ್ನ ಕರ್ಕೊಂಬಂದ್ವಿ. ಏನಾಯಿತು ಮಗ, ಏನಾಯಿತು ಅಂತ ಹೇಳಿದಾಗ ಆವಾಗ ವಿಷ್ಣು ಹೇಳ್ತಾನೆ, ಅಮ್ಮ ನಾವು ಅಲ್ಲಿ ಅವನ ಹತ್ರ ಒಂದು ಅಸ್ಟ್ರಾಲಜರ್ ಹತ್ರ, ನಿಮ್ಮ ಆಫೀಸಲ್ಲಿ ಯಾರೋ ರೆಫರ್ ಮಾಡುತ್ತಂತ ಅವನ ಹತ್ರ ಹೋಗಿದ್ವಲ್ಲ, ಅವನು ಬಂದು ನನ್ನ ಐರನ್ ರಾಡ್ ತೊಗೊಂಡು ತಲೆಗೆ ಹೊಡೆದ್ನಮ್ಮ. ಅದು ನನಗೆ ಕಾಣ್ತು. ಸಡನ್ನಾಗಿ ಮಹಾಪೆರಿಯವನು ಪ್ರತ್ಯಂಗಿರ ದೇವಿ ಬಂದರು, ಅವನ್ನ ಗುರುಗಳು ಹೊಡೆಯೋಂಗಿಲ್ವಲ್ಲ, ಸೊ ಪ್ರತ್ಯಂಗಿರ ದೇವಿ ಬಂದು ಅವನ್ನ ಬೆರೆಸಿದ್ರು, ಅವನು ಹೋದ. ಅಷ್ಟು ನಂಗೆ ನೆನಪಿದೆ ಅಷ್ಟೇ. ಆಮೇಲೆ ಬಿದ್ದೋಗಿದ್ದೀನಿ, ನನಗೆ ಗೊತ್ತೇ ಇಲ್ಲ. ಆಮೇಲೆ ನನಗೆ ಎಚ್ಚರ ಆಗಿದ್ದು, ಹಿಂಗೆ ಬಂದು ನನ್ನ ಅಟ್ಯಾಕ್ ಮಾಡಿದಾನಮ್ಮ ಅವನು ಅಂತ ಹೇಳಿದ ವಿಷ್ಣು. ಸೊ ನಮ್ಮ ಇದನ್ನ ಕೇಳಿ ತುಂಬಾ ನಡುಗ್ಬಿಟ್ಟೆ ನಾನು, ಲಿಟ್ರಲಿ ನಾನು ನಡುಗ್ಬಿಟ್ಟೆ ಅನ್ನೋದ್ರು, ತುಂಬಾ ನಡುಗ್ಬಿಟ್ಟೆ ನಾನು. ಏನಿದು, ಏನು ನಡೀತಿದೆ ನಮ್ಮ ಜೀವನದಲ್ಲಿ, ಇವನು ಯಾರು ನಮ್ಗೆ ಈ ಥರ ಬಂದು ಅಟ್ಯಾಕ್ ಮಾಡ್ತಿರೋನು ಅಂತ. ನಾನು ನಿಮ್ಗೆ ಹೇಳಿದ್ದೆ, ವಿಷ್ಣುಗೆ ಮಹಾಪೆರಿವ ಹೇಳಿದರು, ನಿಮ್ಗೆ 3 ಕಣ್ಣಿದೆ ವಿಷ್ಣು, ನಿಂಗೆ ಎಲ್ಲಿ ಭೂತ ಇದ್ರೂ ಕಾಣುತ್ತೆ, ಎಲ್ಲಿ ದೇವರಿದ್ರು ಕಾಣುತ್ತೆ ಅಂತ. ಹೌದಲ್ಲ, ಮನೆಯಲ್ಲಿ ಭೂತ ಇದ್ದರೂ ವಿಷ್ಣು ಕಾಣ್ತಿತ್ತು, ಅವನು ಯಾರೋ ಭೂತ ಯಾರಿಗೂ ಕಾಣ್ತಾ ಇಲ್ಲ, ಸ್ಕೂಲಲ್ಲಿ ಯಾರಿಗೂ, ಟೀಚರ್ಗೆ ಯಾರಿಗೂ ಕಾಣಿಲ್ಲ, ಇವನಿಗೆ ಮಾತ್ರ ಕಾಣ್ತಾ ಇದೆ. ಹೌದಲ್ಲ, ಈ ಥರ ಬಂದು ಅಟ್ಯಾಕ್ ಮಾಡ್ತಿದ್ದಾನೆ, ಏನಕ್ಕೆ ಹಿಂಗಾಯಿತು ಅಂತ ನಾವು ಬಾಪಟ್ ಹತ್ರ ಹೆದರ್ಕೊಂಡು ಹೇಳಿದಾಗ ಅವರು ಒಂದು ಕೆಲಸ ಮಾಡೋಣ, ತುಂಬ ಸ್ಟ್ರಾಂಗ್ ಇದ್ದಾನೆ ಅವನು ಅಸ್ಟ್ರಾಲಜರ್. ನಾವು ತುಂಬ ಜನಕ್ಕೆ ಬಾಪಟ್ರು ಏನು ಮಾಡ್ತಾರೆ ಅಂದರೆ, ಈ ಥರ ಯಾರು ಈ ಥರ ವಾಮಾಚಾರದೇ ಆಗಲಿ, ಅದು ಏನೇ ಸಮಸ್ಯೆ ಆಗಿರ್ಬೋದು, ಎನಿ ಇಶ್ಯೂಸ್ ಬಂದಾಗ, ಅವ್ರ ಮನೆಗೆ ಬಂದಾಗ, ಅವರು ಯಾರೋ ಒಬ್ರು ಕ್ಲೈಂಟ್ ಬಂದರು ಅನ್ಕೋ, ಅವ್ರ ಗುರುಗಳು ಅವ್ರ ಪರ್ಮಿಷನ್ ಕೊಟ್ಟರೆ ಮಾತ್ರ ಅವ್ರಿಗೆ ಸಮಸ್ಯೆಗೆ ಪರಿಹಾರ ಇವ್ರು ಮಾಡ್ಕೊಳಕ್ಕಾಗೋದು. ಹಿ ಜಸ್ಟ್ ಕಾಂಟ್ ಮೇಕ್ ಮನಿ. ಯಾರ್ಯಾರು ಬರ್ತಾರೋ ಎಲ್ಲರ ಹತ್ರನೂ 1000 ರೂಪಾಯಿ, ಲಕ್ಷಾಂತರ ರೂಪಾಯಿ ಎಲ್ಲ ಕಿತ್ತು ದುಡ್ಡು ಮಾಡೋ ಅಂಥ ಜನ ಅಲ್ಲ ಅವರು. ಅವ್ರ ಗುರುಗಳಿಂದ ಪರ್ಮಿಷನ್ ಬರಬೇಕು. ಓಕೆ ಫೈನ್, ಇವ್ರಿಗೆ ಸಮಸ್ಯೆಗೆ ನೀನು ಪರಿಹಾರ ಏನಿದೆ ನೀನು ಮಾಡಿಕೊಡು, ನಿಂಗೆ ಗೊತ್ತಿದ್ದಿಲ್ಲ ಏನು ಮಾಡಬೇಕು ಅಂತ ಮಾಡಿಕೊಡು ಅಂತ. ಅವ್ರಿಗೆ ಇಷ್ಟೇ ಫೀಸ್ ತಗೋ ಅಂತಲೂ ಅವ್ರ ಗುರುಗಳು ಹೇಳ್ತಾರಂತೆ ಅವ್ರ ಹತ್ರ, ಇಷ್ಟೇ ಫೀಸ್ ತೊಗೋಬೇಕು ನೀರು ಅಂತ. ಸೊ ಆ ಥರ ಇದ್ದರೆ ಮಾತ್ರ ಅವ್ರು ಮಾಡೋವಂಥವ್ರು. ಸೊ ಅವರು ಏನಾಯಿತು, ಅವ್ರು ಹೇಳಿದ್ರು, ಓಕೆ ಫೈನ್, ಇದಕ್ಕೊಂದು ಪರಿಹಾರ ಇದೆ. ನಾವು ಸುಮಾರು ಕ್ಲೈಂಟ್ಸ್ಗೆ ಈ ಥರ, ಕೆಲವೊಂದಿಗೆ ಈ ಥರ ವಾಮಾಚಾರ ಮಾಡಿಸ್ದವ್ರು ತುಂಬ ಕ್ಲೈಂಟ್ಸ್ಗೆ ಈ ಥರ ಮಾಡಿದ್ದೀವಿ. ಒಂದು ಕೆಲಸ ಮಾಡೋಣ, ಇದಕ್ಕೊಂದು ಕ್ರಿಯೆ ಇದೆ, ಅದನ್ನು ಮಾಡಿ ನೋಡೋಣ ಅಂತ ಹೇಳಿದ್ರು. ಸರಿ, ಏನಪ್ಪ ಅದು ಕ್ರಿಯೆ ಅಂದರೆ, ಒಂದು ಚಿಕ್ಕಬಳ್ಳಾಪುರದ ಒಂದು ಗೌರಿಬಿದನೂರು ಅಂತ ಒಂದು ಊರಿದೆ. ಅಲ್ಲಿ ಹೊರವಲಯ ಔಟ್ಸ್ಕರ್ಟ್ಸ್ ಆಫ್ ದಟ್ ಊರಲ್ಲಿ ಒಂದು ಗುಹೆ, ಒಂದು ದೇವಸ್ಥಾನ ಇದೆ, ಈಶ್ವರನ ದೇವಸ್ಥಾನ ಇದೆ.
ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ಪ್ರಕೃತಿ ಸೌಂದರ್ಯ. ಅದ್ರ ಸುತ್ತಮುತ್ತ ಯಾರು ಜನ ಹೋಗೋದೇ ಇಲ್ಲ, ಎಲ್ಲೋ ಅಪರೂಪಕ್ಕೆ ಒಬ್ಬರೋ ಇಬ್ಬರೋ ಹೋಗ್ತಾರೆ ದಿನಕ್ಕೆ. ಅಲ್ಲಿ ಭಟ್ರು ಅವ್ರ ಫ್ಯಾಮಿಲಿಯವ್ರು ಬಿಟ್ಟರೆ ಇನ್ಯಾರು ಅಲ್ಲಿ ಯಾರೂ ಇರಲ್ಲ. ಆ ಗುಹೆ ಈಶ್ವರನಿಂದನೇ ಇನ್ನೊಂದು ಗುಹೆ ಇದೆ. ಸೊ ಬಾಪಟ್ರು ಏನು ಹೇಳಿದ್ರಂದರೆ, ಒಂದು ವುಡನ್ ಬಾಕ್ಸ್, ಈ ಜಂಕ್ಷನ್ಸ್ ಬಾಕ್ಸ್ ಬರುತ್ತಲ್ಲ ಆ ಥರ ವುಡನ್ ಬಾಕ್ಸಲ್ಲಿ ನೀವು ಯಾರು ನಿಮ್ಮ ಅಸ್ಟ್ರಾಲಜರ್ ಇದೆಯೋ ಅವ್ನು ಫೋಟೋ ತೊಗೊಂಬನ್ನಿ, ಹೇಗಾದರೂ ಪಡ್ಕೊಂಬನ್ನಿ ಅದನ್ನು ಆ ಫೋಟೋಲ್ಲಿ ಹಾಕಿ ಅವ್ರದ್ದೊಂದು ಕ್ರಿಯೆಗಳಿರುತ್ತೆ. ಅವ್ರು ಏನೇನು ಕಲ್ತಿರ್ತಾರಲ್ಲ ಆ ವಿದ್ಯೆಗಳನ್ನೆಲ್ಲ ಗುರುಗಳು ಏನು ದಾರೆ ಕೊಟ್ಟಿರ್ತಾರಲ್ಲ ಇವ್ರಿಗೆ. ಸೊ ಆ ವಿದ್ಯೆಗಳನ್ನೆಲ್ಲ ಇದು ಮಾಡಿ ಆ ಬಾಕ್ಸಲ್ಲಿ ಹಾಕಿ ಅದ್ರ ಮೇಲೆ ವುಡನ್ ಪ್ಲ್ಯಾಂಕ್ ಇಟ್ಟು ನೇಲ್ಸ್ ಹೊಡೆದು ಅದನ್ನು ಲಾಕ್ ಮಾಡಿ ಅದನ್ನು ಒಂದು ವೈಟ್ ಬಟ್ಟೆಯಲ್ಲಿ ಸುತ್ತಿ ಅದ್ರ ಮೇಲೆ ಯಂತ್ರಗಳು ಬರೆದು ಸೊ ಅದೇನೇನೋ ಮಾಡ್ತಾರೆ. ಅದನ್ನು ತೊಗೊಂಡು ಹೋಗಿ ಏನು ಆ ಗುಹೆ ಇದೆಯಲ್ಲ, ಗುಹೆ ಈಶ್ವರನ ದೇವಸ್ಥಾನ ಹಿಂದೆಲ್ಲ ಇನ್ನೊಂದು ಗುಹೆ ಇದೆಯಲ್ಲ, ಆ ಗುಹೆ ಮೇಲ್ಗಡೆ ಇಟ್ಟು ಬಂದುಬಿಟ್ರೆ ಆ ಈಶ್ವರ ಏನು ಮಾಡ್ತಾನೆ ಅಂತ ಗೊತ್ತಾ. ನಾವು ದೇವರಲ್ಲಿ ನಂಬಿಕೆ ಇರಲ್ಲ ಜನ, ನಮಗೆ ಅರ್ಥ ಏನೋ ದೇವರು ಒಂದು ಈಶ್ವರನ ಲಿಂಗ ಒಂದು ಇದು ಅಂತ ಪೂಜೆ ಮಾಡಿಬಿಡ್ತೀವಿ, ಅಲ್ಲೇ ಮುಗೀತು ಅಂತ ಅನ್ಸ್ಬಿಡ್ತೀವಿ. ಅವ್ರಿಗೆ ಎಷ್ಟು ಶಕ್ತಿ ಇದೆ ಅಂದರೆ ಆ ಈಶ್ವರನಿಗೆ ಅಲ್ಲಿ ನಾವು ಏನಲ್ಲಿ ಇಟ್ಟು ಬರ್ತೀವಲ್ಲ, ಇಟ್ಸ್ ಲೈಕ್ ನಾವೊಂದು ಅಪ್ಲಿಕೇಶನ್ ಹಾಕಿ ಬರ್ತಾಯಿದ್ವಿ, ನೋಡಪ್ಪ ನಮ್ಗೆ ಹಿಂಗೆ ತೊಂದರೆ ಆಗ್ತಿದೆ, ನಮ್ಮನ್ನು ರಕ್ಷಣೆ ಮಾಡೋ ಅನ್ನೋ ಥರ ಅದು ಮಾಡಿ ಬರೋದು. ಓಕೆ, ಮಾಡಿ ಬಂದಾಗ ಈಶ್ವರ ನೋಡ್ತಾನಂತೆ. ನೋಡಿ ಅವನ್ನ ನೋಡ್ತಾನೆ, ಇದು ಧರ್ಮದಿಂದ ನಡೆದಿದ್ದಾರಾ, ಓಕೆ ಇವ್ರಿಗೆ ರಕ್ಷಣೆ ಕೊಡ್ಸೋಣ. ಅಧರ್ಮದಿಂದ ನಡೀತಾರಾ, ಹಿ ವಿಲ್ ಜಸ್ಟ್ ಇಗ್ನೋರ್ ಇಟ್ ಆ ಥರ. ಸೊ ಅಲ್ಲಿ ಮಾಡಿದಾಗ ಏನಾಯಿತು, ಏನು ಮಾಡ್ತಾನಂತೆ, ನಾವು ಧರ್ಮದಿಂದ ನಡೆದಿದ್ರೆ ಆ ಬಾಕ್ಸಲ್ಲಿ ಯಾರ್ದು ಫೋಟೋ ಹಾಕಿ ಅವ್ರು ಏನು ಒಂದು ಕ್ರಿಯೆ ಮಾಡಿ ಇಟ್ಟಿರ್ತೇವಲ್ಲ ಬಾಕ್ಸ್ಗೆ, ಅವನ್ನ ಫುಟ್ಬಾಲ್ ಥರ ಬೌನ್ಸ್ ಮಾಡಿ ಅವ್ನು ಫುಟ್ಬಾಲ್ ಥರ ಅವನ್ನ ಅಷ್ಟು ಚಿತ್ರ ಹಿಂಸೆ ಕೊಟ್ಬಿಡ್ತಾನೆ. ಅಂದರೆ ಈಶ್ವರ ಅಷ್ಟು ಪಾಠ ಕಲಿಸ್ಬಿಡ್ತಾನಂತೆ ಅವನಿಗೆ. ಸೊ ಹಂಗಂತ ಹೇಳಿದರು. ನಾವು ಅದನ್ನು ಮಾಡಿ ಬಂದಮೇಲೆ ವಿ ಥಾಟ್ ಫೈನ್, ಓಕೆ ಆಯ್ತಪ್ಪ ಇನ್ನು ಈಶ್ವರ ನೋಡ್ಕೊತಾನೆ, ಸರಿ ಹೋಗುತ್ತೆ ಎಲ್ಲ ಅಂತ. ಸೊ ಅವನು ಎಷ್ಟು ಸ್ಟ್ರಾಂಗ್ ಆಗಿದ್ದ, ಅವನು ಒಬ್ಬ ವಾಮಾಚಾರ ಮಾಡೋನು ಅಂದರೆ ಅವನಿಗೆ ಗೊತ್ತಿದ್ದು. ನಮ್ಮ ಮನೇಲಿ ಭಟ್ರು ಹೇಳಿದ್ರು ವೆರಿ ಕ್ಲಿಯರಾಗಿ, ನಾವೇನು ಮಾಡ್ತಿದ್ದೀವಿ, ನಾವಿಲ್ಲಿ ಏನು ಮಾತಾಡ್ಕೋತೀವಿ ಅವನ ಬಗ್ಗೆ ಎಲ್ಲನೂ ಅವ್ನಿಗೆ ಗೊತ್ತಾಗುತ್ತೆ. ದಟ್ ಈಸ್ ಹೌ ಇಟ್ ವರ್ಕ್ಸ್. ನಿಮ್ಗೆ ಅದು ಅರ್ಥ ಆಗದೆ ಇರ್ಬೋದು, ಬಟ್ ದಟ್ ಈಸ್ ಹೌ ಇಟ್ ವರ್ಕ್ಸ್ ಅಂತ ಹೇಳಿದ್ರು ಅವ್ರು ಮುಂಚೆನೇ. ಸೊ ಅವನಿಗೆ ಗೊತ್ತಿತ್ತು ಈ ಥರ ಅವನ್ನ ಲಾಕ್ ಮಾಡ್ತೀವಿ, ಇಟ್ಸ್ ಏನಾದರೂ ಲಾಕಿಂಗ್ ಅಂತಾರೆ, ಲಾಕ್ ಮಾಡ್ತೀವಿ. ಅದು ಲಾಕ್ ಮಾಡಿದಾಗ ಏನಾಗುತ್ತೆ, ಈಶ್ವರ ಅವ್ನು ಪಾಠ ಕಲಿಸಿದ್ಮೇಲೆ ನಮ್ಮ ತಂಟೆಗೆ ಬರಲ್ಲ ಇನ್ನು ಅವನು. ಓಕೆ, ಆ ಥರ ಸುಮಾರು ಜನ ಕ್ಲೈಂಟ್ಸ್ಗೆ ಆ ಥರ ಆಗಿದೆ, ಅದು ಸಾಲ್ವ್ ಆಗಿದೆ. ಸೊ ನಾವು ಅಂದ್ಕೊಂಡಿದ್ವಿ ಓಕೆ ಫೈನ್, ಇದು ಸಾಲ್ವ್ ಆಯಿತು ಬಿಡು ಅಂತ ಹೇಳ್ಕೊಂಡು ನಾವು ಸುಮ್ಮನಾಗ್ಬಿಟ್ವಿ. ಬಟ್ ಏನಪ್ಪ ಅಂದರೆ ನೆಕ್ಸ್ಟ್ ಡೇ ಇಂದನೇ ಮತ್ತೆ ನಂಗೆ ಶುರುವಾಯಿತು. ಏನಪ್ಪ ಅಂದರೆ ಅದೇ ಅನ್ನೀಸಿನೆಸ್, ಅದೇ ಹೆದರಿಕೆ. ಕುತ್ಕೊಂಡು ಜಪ ಮಾಡೋಕ್ಕೆ ಕುತ್ಕೊಂಡಾಗಲ್ಲ ಅವನ ಮುಖನೇ ಕಾಣೋದು, ನನ್ನ ಕಣ್ಮುಂದೆ ಅವನೇ ಕಣ್ಮುಂದೆ ಕಾಣ್ತಿರೋದು, ಅವ್ನ ಮಾತೇ ಕೇಳಿಸ್ತಿರೋದು, ಎಲ್ಲಿ ನೋಡಿದ್ರು ಮನೆ ತುಂಬ ಅವನೇ ಕಾಣಿಸ್ತಿರೋದು. ಇದು ಮತ್ತೆ ಶುರುವಾಗಿತ್ತು. ಸೊ ಮತ್ತೆ ಬಾಪಟ್ರ ಅಂತ ಹೇಳಿದ್ವಿ, ಇದು ಯಾಕೋ ವರ್ಕ್ ಆಗ್ತಿಲ್ಲ ಬಾಪಟ್ರೆ, ಮತ್ತೆ ನೋಡಿ ಈ ಥರ ಶುರುವಾಗಿದೆ ಅಂತ ಹೇಳಿದಾಗ ಏನು ಮಾಡಿದ್ರು, ದಿನ ಸಂಜೆ ಪ್ರತ್ಯಂಗಿರೋ ಹೋಮ ಮಾಡ್ತಾರಲ್ಲ, ಪ್ರತ್ಯಂಗಿರೋ ಹೋಮಕ್ಕೆ ಅವರು ಬಿಳಿ ಸಾಸಿವೆ ಹಾಕಿ ಇದು ಮಾಡ್ತಾರೆ. ಸೊ ಅದು ಮಾಡ್ತಾರೆ. ನಮ್ಮ ಕೈಯಲ್ಲೂ ಹಾಕಿಸ್ತಿದ್ರು ದಿನ ಸಂಜೆ ಹೋಮ ಟೈಮಲ್ಲಿ. ಒಂದ್ಸಲ ಏನು ಮಾಡಿದ್ರು, ಒಣಮೆಣ್ಸಿನ್ಕಾಯಿ ಹಾಕ್ತಾರೆ. ಯೂಶ್ವಲಿ ಪ್ರತ್ಯಂಗಿರೋದು ಹೋಮ ಆ ಶತ್ರು ತುಂಬ ಸ್ಟ್ರಾಂಗ್ ಇದ್ದರೆ ತುಂಬ ಕಾಟ ಕೊಡ್ತಿದ್ರು, ಒಣಮೆಣ್ಸಿನ್ಕಾಯಿ ಹಾಕಿಸ್ತಾರೆ. ಸೊ ಅವ್ರು ಏನು ಮಾಡಿದ್ರು, ಒಣಮೆಣ್ಸಿನ್ಕಾಯಿ ಹಾಕಿ ಹೋಮಕ್ಕೆ ಆ ಹೋಮನು ಆ ಪೂಜೆನೂ ಮಾಡಿದ್ರು. ಬಟ್ ಸ್ಟಿಲ್ ಏನು ಮಾಡಿದ್ರು ಏನೂ ಜಗ್ಗಲ್ಲ ಬಗ್ಗಲ್ಲ, ಇದು ನಮಗೆ ತುಂಬ ಕಂಟಿನ್ಯೂ ಆಗ್ತಾನೇ ಬಂದಾಗ ನೆಕ್ಸ್ಟ್ ಏನಾಯಿತು, ಮತ್ತೆ ನಾವು ಆವಾಗ ಅಷ್ಟೊತ್ತಿಗೆ ಮಿಡ್ ಟರ್ಮ್ ಎಕ್ಸಾಮ್ ಸ್ಟಾರ್ಟ್ ಆಗಿತ್ತು. ವಿಷ್ಣುವಿಗೆ ಮಹಾಪೆರಿವ ಇಷ್ಟುವರೆಗೂ ಮಹಾಪೆರಿವ ಮಾತಾಡ್ತಿರ್ಲಿಲ್ಲ. ಪ್ರತ್ಯಂಗಿರ ಬೀಜ ಅಕ್ಷರ ಅಂತ ಒಂದು ಬೀಜಾಕ್ಷರದ ಮಂತ್ರ ಅಂತ ಹೇಳಿದ್ನಲ್ಲ, ಅದು ವಿಷ್ಣುವಿಗೂ ಕೊಟ್ಟರು. ಆಮೇಲೆ ಸ್ವಲ್ಪ ದಿನ ಆದಮೇಲೆ ವಿಷ್ಣುವಿಗೂ ಕೊಟ್ಟರು. ವಿಷ್ಣು ಆ ಜಪ ಮಾಡೋಕ್ಕೆ ಶುರು ಮಾಡ್ಕೊಳ್ಳೋದು ಕುತ್ಕೊಂಡ ತಕ್ಷಣ 1,00,000 ಜಪ ಆಗುತ್ತೆ. ಅಂದರೆ ದಿನ ಜಪ ಮಾಡ್ತಾನೆ ಇದ್ದರೆ ಸರ್ಟನ್ 15-20 ಡೇಸ್ 1 ಮಂತ್ಗೆ ಅಷ್ಟೊತ್ತಿಗೆ 1,00,000 ಜಪ ಆಗುತ್ತೆ. ವಿಷ್ಣು 1,00,000 ಜಪ ಆಯಿತು. ನಂದು ಸುಮಾರಾಗಿತ್ತು. ವಿಷ್ಣು 1,00,000 ಜಪ ಆಗೋ ಅಷ್ಟಿಗೆ ಅವನಿಗೆ ಬೃಹದಾಕಾರವಾಗಿ ಪ್ರತ್ಯಂಗಿರ ದೇವಿ ಕಾಣಿಸೋಕ್ಕೆ ಶುರು ಮಾಡಿಬಿಟ್ಲು ಮನೆಯಲ್ಲಿ. ಅವನಿಗೆ ಬಾಯಲ್ಲಿ ಅವಳು ಸಿಂಹದ ಮುಖ ಇರೋಳು ಅಂತವಳು, ಬಾಯಲ್ಲಿ ಅಗ್ನಿ ಉಗುಳ್ತಾ ಇರ್ತಾಳೆ, ಅಷ್ಟು ಭಯಂಕರವಾಗಿರ್ತಾಳೆ ನೋಡೋಕ್ಕೆ. ಸೊ ಅವಳು ಕಾಣಿಸೋಕ್ಕೆ ಶುರು ಮಾಡಿದ್ಲು. ವಿಷ್ಣು ಅದ್ರ ನೋಡಿ ಹೆದರ್ಬಿಟ್ಟು ಅಮ್ಮ ನಂಗೆ ಜಪ ಮಾಡ್ತಿದ್ದೆ, ಪ್ರತ್ಯಂಗಿರ ಕಾಣಿಸ್ತಾ ಇದ್ದಾಳೆ ಅಂತ ಹೇಳ್ತಿದ್ದ. ನಾವು ಪಾಪಟ್ರ ಹೇಳ್ತಿದ್ವಿ. ಅವ್ರು ಹೇಳಿದ್ರು ಅವ್ರ ಪೂರ್ವಜನ್ಮದೆಲ್ಲ ಏನೂ ಹೇಳ್ತಿರ್ಲಿಲ್ಲ, ಅವ್ರು ಏನೂ ಹೇಳಿಲ್ಲ.
ಯಾಕಂದರೆ ಇನ್ನೂ ಹೇಳೋದು ತುಂಬ ಇದೆ ನಿಮ್ಮ ಹತ್ರ ಏನೇನೋ ಆಗಿತ್ತು ಅಂತ. ಬಟ್ ಬಾಪಟ್ರು ಏನು ಹೇಳಿದ್ರು ಅಂದರೆ, ಇಲ್ಲ ಅದನ್ನ ಮಾಡೋಕ್ಕೆ ಹೇಳಿ, ಅವನ್ನ ಹೆದರಬೇಡ ಅಂತೇಳಿ. ದೇವಿನ ನಿಮ್ಮನ್ನು ಅವನ ತಾಯಿ ನಿಮ್ಮನ್ನು ಹೆಂಗೆ ಪ್ರೀತಿಯಿಂದ ನೋಡ್ತಾನೋ ಆ ದೇವಿನ ಪ್ರೀತಿಯಿಂದ ಇದು ಮಾಡೋಕ್ಕೆ ಹೇಳಿ, ಜಪ ಮಾಡೋಕ್ಕೆ ಹೇಳಿ, ಅವಳು ಸೌಮ್ಯವಾಗೇ ಬರ್ತಾಳೆ ಇವನ ಹತ್ರ ಅಂತ ಹೇಳಿದರು. ಸೊ ಆಮೇಲೆ ಹೇಳಿದೆ, ಮಗ ಆ ಥರ ಎಲ್ಲ ಹೆದರಬಾರ್ದು, ಅದು ನಿನ್ನ ಅಮ್ಮನ ಥರವೇ, ನೀನು ಜಪ ಮಾಡಿ ಬರ್ತಾಳೆ ಅಂತ. ಆಮೇಲೆ ಹಾಗೆ ಜಪ ಮಾಡ್ತಾ ಅವಳು ಸೌಮ್ಯ ರೂಪದಲ್ಲಿ ಮಾಮೂಲಿ ನಾವು ಮನುಷ್ಯರು ಹೆಂಗೆ ಬರ್ತಾರೋ ಅವಳ ರೂಪ ಹಂಗೆ ಇರ್ತಿತ್ತು. ಆ ಸೈಜಲ್ಲಿ ಆ ಹೈಟ್ ಆ ಸೈಜಲ್ಲಿ ಬಂದು ವಿಷ್ಣುನ ಮಾತಾಡಿ ಅವನ ಜೊತೆ ಅವನ್ನ ಆಶೀರ್ವಾದ ಮಾಡಿ, ಏನು ಹೆದರಬೇಡ ನಾನಿದ್ದೀನಿ ಅಂಥೇಳಿ ಆಶೀರ್ವಾದ ಮಾಡಿ ಹೋಗ್ತಿದ್ಲು ಪ್ರತ್ಯಂಗಿರಾ ದೇವಿ. ಸೊ ಇದೊಂದು ತುಂಬಾ ನಮ್ಗೆ ಧೈರ್ಯ ಕೊಡ್ತು ಈ ವಿಷಯ ನಮಗೆ. ಸೊ ಈ ಹಿಂದಿನ ಈ ವಿಡಿಯೋನ ಇಲ್ಲಿಗೆ ನಾನು ಪಾಸ್ ಮಾಡ್ತಿದ್ದೀನಿ. ಸೊ ನೆಕ್ಸ್ಟ್ ವೀಕ್ ವಿಲ್ ಕಮ್ ಅಪ್ ವಿತ್ ದ ಕಂಟಿನ್ಯೂಯೇಷನ್ ಆಫ್ ದಿಸ್. ಒಂದು ಮಿಡ್ ಟರ್ಮ್ ಎಕ್ಸಾಮ್ಸ್ ನಡೀತಿರೋವಾಗ ಇನ್ನೊಂದು ಸಲ ಅಟ್ಯಾಕ್ ಆಯಿತು ವಿಷ್ಣು ಮೇಲೆ. ಅದು ಹೆಂಗೆ ಅಟ್ಯಾಕ್ ಆಯಿತು, ಮಹಾಪರಿವ ಹೆಂಗೆ ಅವನ್ನ ಬಂದು ಸೇವ್ ಮಾಡಿದ್ರು, ಪ್ರತ್ಯಂಗಿರಾ ದೇವಿ ಹೆಂಗೆ ಸೇವ್ ಮಾಡಿದ್ಲು, ಈ ವಿಷಯಗಳನ್ನೆಲ್ಲ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಲ್ಲಿ ಹೇಳ್ತೀನಿ. ಸೊ ಕೀಪ್ ವಾಚಿಂಗ್ ಆರ್ ವಿಡಿಯೋಸ್. ಪ್ಲೀಸ್ ಸಬ್ಸ್ಕ್ರೈಬ್, share these videos and like these videos, and please comment on these videos. ನಿಮ್ಮ ಒಂದು ಕಮೆಂಟ್ಸ್ಗೆ ನಾವು ನಿಜವಾಗ್ಲೂ ವೇಟ್ ಮಾಡ್ತೀವಿ. ಬಿಕಾಸ್ ನಿಮ್ಮ ಕಮೆಂಟ್ಸ್ ನಮ್ಮನ್ನು ತುಂಬ ಪ್ರೋತ್ಸಾಹ ಮಾಡುತ್ತೆ. ನಮ್ಗೆ ಇನ್ನೂ ಈ ಥರ ಹೇಳಬೇಕು, ವಿಷಯಗಳನ್ನ ಹೇಳಬೇಕು, ಜನರಿಗೆ ತಿಳಿಸ್ಬೇಕು ಅನ್ನೋ ನಮಗೆ ಇನ್ನೂ ಇಂಟ್ರೆಸ್ಟ್ ಬೆಳೆಯುತ್ತೆ ನಮಗೆ. ಓಕೆ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ದಯವಿಟ್ಟು ಕಮೆಂಟ್ ಮಾಡಿ ನಮ್ಮ ವೀಡಿಯೋಸ್ ಮೇಲೆ. ನಿಮ್ಗೆ ಏನೇ ಅನಿಸೋದು ನಿಮ್ಗೆ ಕಮೆಂಟ್ ಮಾಡಿ. ಲಾಸ್ಟ್ ಟೈಮ್ ಒಬ್ಬರು ಕಮೆಂಟ್ ಮಾಡಿದರು, ಅವ್ರಿಗೇನೋ ಒಂದು ಸಮಸ್ಯೆ ಇದೆ ಅನ್ನೋದ್ರಿಂದ. ಅದನ್ನು ನಾವು ಮಹಾಪೇರಿ ಹತ್ರ ಹೇಳಿದ್ವಿ, ಈ ಥರ ಒಬ್ಬರು ಕಮೆಂಟ್ ಮಾಡಿದ್ದಾರೆ, ಅವ್ರಿಗೆ ಬಾಪಟ್ರ ನಂಬರ್ ಬೇಕು ಅಂತ ಕೇಳಿದ್ದಾರೆ ಅಂತಾಗ ನಾವು ಯಾರಾದರೂ ಕೇಳಿದ ತಕ್ಷಣ ನಾನು ಕೊಟ್ಬಿಡಲ್ಲ. ನಾವು ಎಲ್ಲದಕ್ಕೂ ಪರ್ಮಿಷನ್ ತೊಗೊಂಡೇ ಕೊಡೋದು. ಮಹಾಪೇರಿವ ಪರ್ಮಿಷನ್ ಕೇಳಿದ್ವಿ. ಮಹಾಪೇರಿವ ಓಕೆ ಅಡ್ಡಿ ಇಲ್ಲ, ಕೊಡಿ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಲಿ, ಅವ್ರ ಸಮಸ್ಯೆ ಇದೆ ನಂಗೆ ಗೊತ್ತಾಗಿದೆ ಏನು ಅಂತ, ಅವ್ರಿಗೆ ಕೊಡಿ ನಂಬರ್ ಅಂತ ಹೇಳಿದ್ವಿ. ವಿ ಶೇರ್ಡ್ ಹಿಸ್ ನಂಬರ್ ವಿತ್. ಸೊ ಹಾಗಾಗಿ ನಿಮ್ಮ ಕಮೆಂಟ್ಸ್ ಬೇಕು ನಮಗೆ. ನಿಮಗೆ ಸಮಸ್ಯೆ ಇದ್ರೇ ಅಂತಲ್ಲ, ನಿಮ್ಗೆ ಏನು ಅನ್ನಿಸ್ತಿದೆ ನಮ್ಮ ವೀಡಿಯೋ ಹೇಳ್ತಿರೋದ್ರಿಂದ, ಈ ಥರ ಮಾಡೋದ್ರಿಂದ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ. ಓಕೆ, ವಿಲ್ ಕಮ್ ಅಪ್ ವಿತ್ ದ ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ವೀಕ್ ಅಗೇನ್. ಸೊ ಅಂಟಿಲ್ ದೆನ್, ನಮಸ್ಕಾರ. ಅಪಾರ ಕರುಣಾ ಸಿಂಧುಂ ಜ್ಞಾನದಂ ಶಾಂತರೂಪಿಣಂ ಶ್ರೀ ಚಂದ್ರಶೇಖರ ಗುರುಂ ಪ್ರಣಮಾಮಿ ಮುದಾನ್ವಹಂ.